ಧನ್ಯವಾದ. ಜೈ ಹಿಂದ್. ಬಂಧುಗಳೇ, ಇನ್ನೇನು ಕೆಲವು ನಿಮಿಷದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ತಾವು ಎಷ್ಟೊಂದು ಸಹನೆಯಿಂದ, ಶಾಂತಿಯಿಂದ, ಶಿಸ್ತಿನಿಂದ ಕೂತಿದ್ದೀರಾ, ಇದೇ ರೀತಿ ತಾವು ಕೂರ್ತೀರಿ ಅನ್ನುವಂಥ ಒಂದು ವಿಶ್ವಾಸದಿಂದ ಈಗ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂಥ ಕೀರ್ತಿ ಅವರು ಮಾತನಾಡ್ತಾರೆ. बोलो भारत माता की. ತಮ್ಮ ಒಂದು ನಿಮಿಷ. ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಅಧ್ಯಕ್ಷ ಆದ ನಂತರ ಪ್ರಥಮ ಬಾರಿಗೆ ಬೆಳಗಾವಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಸರು, ಡಿ.ಕೆ. ಶಿವಕುಮಾರ್ ಸರು, ನಮ್ಮ AICCಯ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ತಾವೆಲ್ಲರೂ ಈ ಒಂದು ಶಾಂತಿ ರೀತಿಯಿಂದ ಕುಳಿತಿದ್ನ ನೋಡಿದ್ರೆ ನಿಜವಾಗ್ಲೂ ನಿಮಗೂ ಎಲ್ಲ ಬಿಜೆಪಿ ಮೇಲೆ ಬಹಳ ಬೇಸರ ಬಂದಿದೆ ಅನ್ನೋದು ಸಾಬೀತಾಗುತ್ತೆ. ತಮಗೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು. ಕೀರ್ತಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಅನೇಕ ನಾಯಕರುಗಳಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಹೆಸರು ತಗೊಳಕ್ಕೆ ಹೋಗೋದಿಲ್ಲ. ಮತ್ತು ಈ ಪುಣ್ಯ ಭೂಮಿನಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ನಾನು ವಂದಿಸ್ತಾ, ನಾನೊಬ್ಬ ಏನು ದೊಡ್ಡ ರಾಜಕಾರಣಿ ಕುಟುಂಬದಿಂದ ನಾನೇನು ಬಂದಿಲ್ಲ, ಆದರೂ ಸಹ ನನ್ನ ಒಂದು ವಿದ್ಯಾರ್ಥಿ ನಾಯಕತ್ವವನ್ನು ನೋಡಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಅನೇಕ ಸಮಸ್ಯೆಗಳಿದೆ. ಈ ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ಪ್ರತ್ಯೇಕವಾಗಿ 75 ವರ್ಷಗಳಿಂದ ಸ್ಕಾಲರ್ಶಿಪ್ ಏನು ವಿದ್ಯಾರ್ಥಿಗಳಿಗೆ ಬರ್ತಾ ಇತ್ತು, ಆ ಸ್ಕಾಲರ್ಶಿಪ್ನ ಬರ್ತಾ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ NEP ಪಾಲಿಸಿನ ತಗೊಂಡ್ಬರ್ತಾರೆ. NEP ಪಾಲಿಸಿ ತಗೊಂಬಂದಾಗ ಏನು ವಿದ್ಯಾರ್ಥಿಗಳಿಗೆ ಏನು ನೋವಾಗುತ್ತೆ ಅಂತಂದರೆ, ಎಲ್ಲ ಇನ್ಸ್ಟಿಟ್ಯೂಷನ್ನು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಪ್ರೈವೇಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ತಾವು ಎಲ್ಲರೂ ಯುವಕರಿದ್ದೀರಿ, ಕೆಲವರೆಲ್ಲ ತಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವ್ರಿಗೆಲ್ಲ 5 ವರ್ಷ ಆಗಿದೆ, ಯಾವುದೇ ಥರ ಸ್ಕಾಲರ್ಶಿಪ್ ಬಂದಿಲ್ಲ. ಲ್ಯಾಪ್ಟಾಪ್ನ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಲ್ಯಾಪ್ಟಾಪ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾಯಿದ್ರು. ಆದರೆ ಇವತ್ತು ಅದೇ ಲ್ಯಾಪ್ಟಾಪ್ನ ತಗೊಂಬಂದು ಸ್ಪೇರ್ ಪಾರ್ಟ್ಸ್ನ, ಇಂಪಾರ್ಟೆಂಟ್ ಸ್ಪೇರ್ ಪಾರ್ಟ್ಸ್ನ ಬಿಚ್ಚಿ ಲೋಕಲ್ ಸ್ಪೇರ್ ಪಾರ್ಟ್ಸ್ನ ಹಾಕಿ ವಿದ್ಯಾರ್ಥಿಗಳಿಗೆ ವಿತರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. 1 ವರ್ಷ ಆಗಿದೆ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿನಲ್ಲಿ ರಿಸಲ್ಟ್ಸ್ ಕೊಡುವಂಥ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕೇವಲ ಏನಂದರೆ ಯುವಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಎಲ್ಲರಿಗೂ ಯಾಮಾರ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಯುವಕರಿಗೆ ಅವರು PSI ಸ್ಕ್ಯಾಮ್ನ ಕೊಡ್ತಾ ಇದ್ದಾರೆ, 40% ಕಮಿಷನ್ ಯೋಜನೆನ ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಏನು ಕೊಡ್ತಾ ಇದ್ದಾರೆ ಅಂತ ಮಂಚ ಯೋಜನೆ ಕೊಡ್ತಾ ಇದ್ದಾರೆ. ದಲಿತರಿಗೆ ಇಂದ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ರೈತರಿಗೆ ಯಾವ ರೀತಿ ಫರ್ಟಿಲೈಸರ್ ಆಗಿರ್ಬೋದು, ಬೇರೆ ರೀತಿಯಲ್ಲಾಗಿರ್ಬೋದು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನ ಎಲ್ಲರೂ ಅಧಿಕಾರಕ್ಕೆ ಬರ್ತಾರೆ. ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ, ಟೆಕ್ಸ್ಟ್ ಬುಕ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ವಿ. ಅಂಬೇಡ್ಕರ್ ಅವರ ಇತಿಹಾಸನ ತಿರ್ಚಂತ ಒಂದು ಕೆಲಸ ಮಾಡಿದ್ರು, ಬಸವಣ್ಣರವರ ಇತಿಹಾಸನ ತಿರ್ಚಂತ ಕೆಲಸ ಮಾಡಿದ್ರು. ನಾವು ಅವರ ವಿರುದ್ಧ ಹೋರಾಟ ಮಾಡಿದ್ವಿ. ಆವಾಗ ನಮಗೆ 10 ದಿನಗಳ ಜೈಲಿಗೆ ಹಾಕಿದ್ರು. ನಾವು ಜೈಲಿಗೆ ಹಾಕಿ ಎಲ್ಲನ ಹಾಕಿ ನಾವು ಎದುರೋದಿಲ್ಲ, ನಾವು ಹೋರಾಟ ಮಾಡ್ತೀವಿ. ದಾದಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ, ಆದ್ರೂ ನಾವು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಎಲ್ಲರಿಗೂ ನಾವು ಅವಕಾಶ ಮಾಡಿಕೊಟ್ಟಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ NSA, ಜೈ ಕಾಂಗ್ರೆಸ್ ಪಾರ್ಟಿ. ಈಗ ಹುಬ್ಬಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಹೊಸದಪ್ಪಯ್ಯ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಆತ್ಮೀಯ ಬಂಧುಗಳೇ, ಇವತ್ತು
ವೀರರಾಣಿ ಕಿತ್ತೂರಿ ಚೆನ್ನಮ್ಮನ ನಾಡಿನಲ್ಲಿ ಈ ಒಂದು ಯುವಕರ ಒಂದು ಯುವಕ ಕ್ರಾಂತಿ ಐತಿಹಾಸಿಕ ಸಮಾವೇಶ ನಡೀತಾ ಇದೆ. ಲಕ್ಷಾಂತರ ಜನರ ಈ ಜನಸ್ತೋಮ ನೋಡ್ತಾ ಇದ್ರೆ ಬಹುಶಃ 2023ಕ್ಕೆ ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಇಲ್ಲಿ ಒಳಗಡೆ ಎಷ್ಟು ಜನಸ್ತೋಮ ಇದೆ, ಇದರ 4 ಪಟ್ಟು ಜನಸ್ತೋಮ ಹೊರಗಡೆ ಇದೆ. ನಾನು ಹುಬ್ಬಳ್ಳಿಯಿಂದ ಬೆಳಗಾವಿವರೆಗೆ ಬರುವವರೆಗೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬಹುಶಃ ಇದೊಂದೇ ಸಮಾವೇಶ ಅಲ್ಲ, ಇಲ್ಲಿವರೆಗೆ 2 ವರ್ಷದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುವಂತಹ ನೂರಾರು ಸಮಾವೇಶಗಳಲ್ಲಿ ಕೂಡ ಲಕ್ಷೋಪಲಕ್ಷ ಜನಸಂಖ್ಯೆ ಬರ್ತಾ ಇದ್ದಾರೆ. ಇದರ ಅರ್ಥ ಜನರು ಬದಲಾವಣೆ ಬಯಸಿದ್ದಾರೆ. ಜನರು ಬಿಜೆಪಿ ಸರ್ಕಾರವನ್ನು ಬೇರು ಸಹಿತ ಕಿತ್ತು ಹೋಗಿಬೇಕಂತೇಳಿ ಪಣ ತೊಟ್ಟಿದ್ದಾರೆ ಬಂಧುಗಳೇ. ಬಹುಶಃ ಆಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ, ಸುವರ್ಣ ಯುಗದಲ್ಲಿ ಬರೆದಂತಹ ಸರ್ಕಾರ ಅದರ ನೆನಪು ಮಾಡಿಕೊಳ್ತಾ ಇದ್ದಾರೆ. ಭಾಗ್ಯಗಳ ಮೇಲೆ ಭಾಗ್ಯಗಳ ಕೊಟ್ಟ ವಿಧಾತ, ಜನಪರವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತ ಮಹಾನ್ ನಾಯಕ. ಇವತ್ತು ಅಂತಹ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೇಕು. ಅಂತಹ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿಯೂ ಬೇಕು, ದೇಶದಲ್ಲಿಯೂ ಕೂಡ ಬೇಕು ಅನ್ನುವಂಥದ್ದು ಜನರ ಕೂಗು. ಸಾಮಾನ್ಯ ಜನರಲ್ಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಾಯಕರು, ಯುವಕರ ಕಣ್ಮಣಿ, ರಾಷ್ಟ್ರ ನಾಯಕರಾದಂಥ ರಾಹುಲ್ ಜಿ ಅವರ ಭಾರತ್ ಜೋಡೋ ಅನ್ನುವಂತಹ ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ. ಏನು ಜನರು, ಬಿಜೆಪಿಯವರು ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮನಸ್ಸನ್ನು ಒಡೆದು ಆಳ್ತಾ ಇದ್ರು, ಜಾತಿಯ ವಿಷ ಬೀಜ ಬಿತ್ತಿ ಏನು ರಾಜಕೀಯ ಮಾಡ್ತಾ ಇದ್ರು, ಅಧಿಕಾರ ಮಾಡ್ತಾ ಇದ್ರು. ಇವತ್ತು ನಮ್ಮ ರಾಹುಲ್ ಜಿ ಅವರು ಒಡೆದಂತ ಮನಸ್ಸುಗಳನ್ನು ಜೋಡಿಸಬೇಕು, ಜಾತ್ಯತೀತವಾದಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಅಣ್ಣ ಬಸವಣ್ಣನವರು ಕಂಡಂತಹ ಕನಸು ಜಾತಿ ರಹಿತ, ವರ್ಣ ರಹಿತ, ವರ್ಗ ರಹಿತ ಸಮಾಜ ನಿರ್ಮಾಣ, ಅದು ಕಾಂಗ್ರೆಸ್ನಿಂದ ಸಾಧ್ಯ ಅನ್ನುವಂಥದ್ದು ನಾವೆಲ್ಲ ಕೂಡ ಮನಗಾಣಬೇಕು ಬಂಧುಗಳೇ. ಇವತ್ತು ಬಹಳ ಯಶಸ್ವಿಯಾದಂಥ ಭಾರತ್ ಜೋಡೋ ಸಮಾವೇಶ ಮುಗಿದ ನಂತರ ಇವತ್ತು ಯುವ ಕ್ರಾಂತಿಯ ಸಮಾವೇಶ ಮಾಡ್ತಾ ಇದ್ದೀವಿ. ಬಹುಶಃ ಈ ಬೆಳಗಾವಿ ಸಂದೇಶ ಇಡೀ ದೇಶದಲ್ಲಿ ಸಂಚಲನ, ಅದು ವಿಶೇಷವಾಗಿ ಬಿಜೆಪಿಯವರ ಒಂದು ಪಾರ್ಟಿಯಲ್ಲಿ ನಡುಕು ಹುಟ್ಟಿದೆ, ಸಂಚಲನ ಮೂಡಿದೆ. ಬಂಧುಗಳೇ, ನಾವೆಲ್ಲ ಕೂಡ ಯುವಕರಿಗೆ ಜಾಗೃತ ಮಾಡಬೇಕಾಗಿದೆ, ಯುವಕರ ಶಕ್ತಿಯನ್ನು ಕಟ್ಟಬೇಕಾಗಿದೆ. ಬಹುಶಃ ದಿವಂಗತ ರಾಜೀವ್ ಗಾಂಧಿ ಅವರು ಏನು ಈ ದೇಶದಲ್ಲಿ 18ರಿಂದ 40 ವರ್ಷ ಇರುವಂತ ಯುವಕರ ಸಂಖ್ಯೆ 50% ಇರೋದ್ರಿಂದ ಇವರನ್ನು ಆಡಳಿತದಲ್ಲಿ ಇವ್ರನ್ನ ತರಬೇಕು. ಆಡಳಿತದಲ್ಲಿ ಇವ್ರನ್ನ ತರುವುದರ ಮೂಲಕ ದೇಶಕ್ಕೆ ಅವ್ರನ್ನು ಕೂಡ ತೊಡಗಿಸಬೇಕು, ಯುವಕರನ್ನು ಕೂಡ ಈ ಆಡಳಿತದಲ್ಲಿ ಅಧಿಕಾರದಲ್ಲಿ ತರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು 18 ವರ್ಷದ ಯುವಕರಿಗೆ ಮತದಾನ ಕೊಟ್ಟಂತ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇವತ್ತು ಬಿಜೆಪಿಯವರು ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾತಿ, ಕೋಮು
ಗಲಭೆಗಳ ಮೂಲಕ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ, ಮನಸ್ಸನ್ನು ಒಡಿತಾ ಇದ್ದಾರೆ, ದೇಶವನ್ನು ಒಡಿತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ವಿಶ್ವಗುರು ಕೇವಲ 8 ವರ್ಷದಲ್ಲಿ ನಾವು ವಿಶ್ವಕ್ಕೆ ಪೈಪೋಟಿ ಕೊಟ್ಟುವಂತ ದೇಶವನ್ನು ಮಾಡಿದ್ದೀವಿ ಅಂತೇಳಿ ಬರೇ ಸುಳ್ಳು ಆಶ್ವಾಸನೆಗಳ ಮೂಲಕ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಯುವಕರಿಗೆ ನಮ್ಮ ಇತಿಹಾಸವನ್ನು ತಿಳಿಸಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ರಾಜಕೀಯಕ್ಕಾಗಿ ಬಂದಂತ ಹುಟ್ಟಿದಂತ ಪಕ್ಷ ಅಲ್ಲ. ಇದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಬೇಕು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಈ ಕಾಂಗ್ರೆಸ್ ಪಕ್ಷ ಉದಯ ಆಯಿತು. ನಮ್ಮ ಕೊಡುಗೆಗಳೇನು, ಈ ದೇಶವನ್ನು ಬ್ರಿಟಿಷರು ಬಿಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ಏನು, ಯಾವ ರೀತಿ ಇತ್ತು, 50 ವರ್ಷದಲ್ಲಿ ವಿಶ್ವಕ್ಕೆ ನಾವು ಯಾರು ಏನು ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ದೇಶ ಬೆಳಿಬೇಕಾದ್ರೆ ಇದೆಲ್ಲ ಕಾಂಗ್ರೆಸ್ ಕೊಡುಗೆ. ಕಾಂಗ್ರೆಸ್ನ ನಾಯಕರ ತ್ಯಾಗ, ಬಲಿದಾನ, ಇದ್ರ ಬಗ್ಗೆ ಎಲ್ಲ ಕೂಡ ಅರಿವು ಮೂಡಿಸುವಂತ ಕೆಲಸ ನಾವೆಲ್ಲ ಕೂಡ ಮಾಡಬೇಕಾಗಿದೆ. ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ರಾಜಕೀಯ ಅರಾಜಕತೆ, ಇವತ್ತು ಆರ್ಥಿಕ ದಿವಾಳಿ, ಸಾಮಾಜಿಕ ಅರಾಜಕತೆ, ಇವನ್ನೆಲ್ಲ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಜನರಿಗೆ ತಿಳಿಸಬೇಕಾಗಿದೆ. ನಾವೆಲ್ಲ ಒಂದು ಕಡೆ ಎಲ್ಲಿ ಫೇಲ್ ಆಗ್ತಾ ಇದೀವಿ ಅಂತಂದ್ರೆ, ನಾವು ಕೊಟ್ಟಂತ ಕೊಡುಗೆ, ಈ ದೇಶವನ್ನು ಹೇಗೆ ಕಟ್ಟಿದ್ದೀವಿ, ಯಾರ್ಯಾರು ಈ ದೇಶಕ್ಕೆ ಪ್ರಾಣ ತ್ಯಾಗವನ್ನು ಮಾಡಿದ್ರು, ಯಾರ್ಯಾರು ಬಲಿದಾನ ಕೊಟ್ಟರು, ಇವೆಲ್ಲ ಕೂಡ ಬರುವಂತ ಯುವ ಪೀಳಿಗೆಗೆ ಏನೂ ಕೂಡ ಗೊತ್ತಿಲ್ಲ. ಎಲ್ಲವನ್ನು ಕಣ್ಣು ಒರೆಸುವಂತ ತಂತ್ರ ಮಾಡಿ, ಇತಿಹಾಸವನ್ನು ತಿರುಚುವಂತ ಕೆಲಸ ಮಾಡಿ ಇವತ್ತು ಬೇರೆ ರೀತಿಯಲ್ಲಿ ಅಧಿಕಾರ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ತಾರೆ ಡಬಲ್ ಇಂಜಿನ್ ಅಂತೇಳಿ. 2 ಇಂಜಿನ್ ಫೇಲ್ ಆಗಿದೆ, ಜನರಿಗೆ ಉದ್ಯೋಗ ಇಲ್ಲ, ಆರ್ಥಿಕ ದಿವಾಳಿ ಆಗಿದೆ, ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಎಲ್ಲರೂ ಕೂಡ ಇವತ್ತು ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. GST ಹಾಕೋದ್ರ ಮೂಲಕ, ಜನರ ಮೇಲೆ ಹೊರೆ ಹಾಕೋದ್ರ ಮೂಲಕ ಜನರ ಜೀವನ ಬಹಳ ಅಸ್ತವ್ಯಸ್ತವಾಗಿದೆ. ಬಡವರು ಆಗ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಡವರು ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡು ಈ ದೇಶವನ್ನು ಯಾವ ರೀತಿ ಬಹಳ ಕಷ್ಟಪಟ್ಟು 50 ವರ್ಷ ಕಟ್ಟಿದ್ದೀವಿ, ಆ ಪಕ್ಷವನ್ನು, ಆ ದೇಶವನ್ನು, ಆ ದೇಶದ ಐಕ್ಯತೆಯನ್ನು ಉಳಿಸಬೇಕಾದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ತರಲೇಬೇಕಂತೇಳಿ ಪಣ ತೊಟ್ಟು ನಾವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ತಿಳಿಸುವುದರ ಮೂಲಕ ಈ ಮತ್ತೆ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ ನಾವೆಲ್ಲ ಪಣ ತೊಡಬೇಕನ್ನುವಂತ ಮಾತನ್ನು ಕೂಡ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯನ್ನ ಆಗಮಿಸಲಿದ್ದಾರೆ. ಅವರು ಬಂದಾಗ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಅವರನ್ನ ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ನಾನು ವಿನಂತಿ ಮಾಡ್ತೀನಿ. ನಾನು ರಾಹುಲ್ ಅಂದಾಗ ತಾವು ಕೂಡ ಜೊತೆಯಲ್ಲಿ ರಾಹುಲ್ ಅಂತ ಹೇಳ್ಬೇಕು. ಒಂದು ಸರಿ ರಾಹುಲ್ ರಾಹುಲ್, ಇನ್ನು ಜೋರಾಗಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಹತ್ತ ಆಗಮಿಸಲಿದ್ದಾರೆ ಏಕೈಕ ನಾಯಕರು. ಭಾರತವನ್ನ ಜೋಡಿಸಕ್ಕೆ, ಭಾರತದ ಐಕ್ಯತೆಗೆ, ಭಾರತವನ್ನ ಒಗ್ಗೂಡಿಸಕ್ಕೆ, ಭಾರತವನ್ನ ಭಾರತವಾಗಿ ಉಳಿಸಕ್ಕೆ, ಭಾರತ್ ಜೋಡೋ ಯಾತ್ರೆ ಮಾಡಿದಂತ ನಿಮ್ಮ ಎಲ್ಲರ ಪ್ರೀತಿಯ ನಾಯಕರು ರಾಹುಲ್ ಗಾಂಧಿ ಅವರು. ರಾಹುಲ್ 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 ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ
ಜೋಡು 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 ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಜೋಡು 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 ರಾಹುಲ್. ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಲಿದ್ದೀವಿ. ಸೇವಾದಳ ಅವರಿಂದ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಕೂಡ ಕೂತ್ಕೊಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕೂತ್ಕೊಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ. ಅನಿಲ್ ಪಟೇಲ್ ಸಾಹೇಬ್ರೆ, ಎಲ್ಲರೂ ಕೂತ್ಕೊಬೇಕು. ಸಾಂಕೇತಿಕವಾಗಿ ಎಲ್ಲರೂ ಎದ್ದು ನಿಂತ್ಕೊಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಒಂದೇ ಮಾತ್ರ ಸೇವಾದಳದಿಂದ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಸಭಾ ಕಕ್ಷ ಸಾವಧಾನ್. ವಂದೇ ಮಾತರಂ. ನಮ್ಮನ್ನು ಅಗಲಿದಂತಹ ನಮ್ಮೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಮುಖಂಡರಾದ ಸನ್ಮಾನ್ಯ ಧ್ರುವಣ್ಣನವರು ನಮ್ಮನ್ನು ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿನ ಕೋರಿ 2 ನಿಮಿಷ ಮೌನ ಆಚರಣೆ ಮಾಡಬೇಕಂತ ಎಲ್ಲರಿಗೆ ನಾನು ಕೋರ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಫಾರ್ ಎ ಕಂಡೋಲೆನ್ಸ್ ಫಾರ್ ಅವರ್ ಫಾರ್ಮರ್ ವರ್ಕಿಂಗ್ ಪ್ರೆಸಿಡೆಂಟ್, ಅವರ್ ವರ್ಕಿಂಗ್ ಶ್ರೀ ಧ್ರುವ ನಾರಾಯಣ್. ಧನ್ಯವಾದಗಳು. ನಮಸ್ಕಾರ. ಇವಾಗ ಈ ಭಾಗದ ನಾಯಕರು ಕೆಪಿಸಿಸಿಯ ಕಾರ್ಯದರ್ಶಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರನ್ನ ಸ್ವಾಗತ ಭಾಷಣ ಮಾಡಕ್ಕೆ ಆಗಮನ ಮಾಡ್ತೇನೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತು ಬೆಳಗಾವಿ ನಗರದಲ್ಲಿ ಐತಿಹಾಸಿಕ ಸಮಾವೇಶವನ್ನು ಉದ್ಘಾಟನೆ ಮತ್ತು ಘೋಷಣೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನಾಯಕರನ್ನ ಸ್ವಾಗತವನ್ನು ಮಾಡುತ್ತಾ, ವಿಶೇಷವಾಗಿ ಈ ಯುವ ಕ್ರಾಂತಿ ಸಮಾವೇಶವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂಥ ನಮ್ಮೆಲ್ಲರೂ ಹಿರಿಯರು, AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಖರ್ಗೆಜಿ ಸರ್.
ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಖರ್ಗೆ ಅವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉತ್ಸಾಹಿ ಯುವಕರನ್ನ ಉದ್ದೇಶಿಸಿ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಬಂದಿರುವಂಥ ನಮ್ಮ ಪಕ್ಷದ ಆಶಾಕಿರಣ, ಭವಿಷ್ಯತ್ತಿನ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರನ್ನ निम्मेलर परवागी स्वागत था. आप सभी की तरफ से राहुल जी को मैं स्वागत करता हूं. अदे रीति ನಮ್ಮ AICC ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಸನ್ಮಾನ್ಯ KC ವೇಣುಗೋಪಾಲ್ ಅವರನ್ನು ಕೂಡ ಸ್ವಾಗತ ಮಾಡ್ತಾರೆ. KC ವೇಣುಗೋಪಾಲ್ ಜಿ. ಸೊ ಇನ್ನೋರ್ವ ಜನರಲ್ ಸೆಕ್ರೆಟರಿ ನಮ್ಮ ಉಸ್ತುವಾರಿಗಳಾದ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ DK ಶಿವಕುಮಾರ್ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇನ್ನೋರ್ವ ವಿರೋಧ ಪಕ್ಷ ನಾಯಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರನ್ನು ಕೂಡ ತಮ್ಮೆಲ್ಲವರೆಗೂ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. BK ಹರಿಪ್ರಸಾದ್ ಜಿ. ಆತ್ಮೀಯರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ MB ಪಾಟೀಲ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ವರ್ಕಿಂಗ್ ಪ್ರೆಸಿಡೆಂಟ್ಗಳಾದ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈಶ್ವರ್ ಖಂಡ್ರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಹಿರಿಯರು ನಮ್ಮ ಪಕ್ಷದ ನಾಯಕರಾದ ಸನ್ಮಾನ್ಯ KH ಮುನಿಯಪ್ಪ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. KH ಮುನಿಯಪ್ಪ ಜಿ. ठीक है सर. ಸೊ IYCA ನ್ಯಾಷನಲ್ ಪ್ರೆಸಿಡೆಂಟ್ ಸನ್ಮಾನ್ಯ BV ಶ್ರೀನಿವಾಸ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. BV ಶ್ರೀನಿವಾಸ್ ಜಿ. ಸ್ಥಳೀಯ ರಾಜ್ಯ ಮುಖಂಡರಾದ ನಲ್ಪಡ್ ಅವರನ್ನು ಕೂಡ ಮೊಹಮ್ಮದ್ ನಲ್ಪಡ್ ಅವರು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೆಕ್ರೆಟರಿಗಳಾದ ಶ್ರೀಧರ್ ಅವರು, ವಿಶ್ವನಾಥ್ ಅವರು, ರೋಜಿ ಜಾನ್ ಅವರನ್ನ, ಮಯೂರ್ ಜಯಕುಮಾರ್ ಅವ್ರನ್ನ, ಬಲರಾಮ್ ಅವ್ರನ್ನ, ಇವ್ರನ್ನೆಲ್ಲ ತಮ್ಮ ಪರವಾಗಿ ಸ್ವಾಗತ ಮಾಡ್ತಾ ನಮ್ಮ ಭಾಗದ ಹಿರಿಯ ನಾಯಕರು ಮುಖಂಡರಾದ ಸನ್ಮಾನ್ಯ HK ಪಾಟೀಲ್ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಎಲ್ಲ ಶಾಸಕರನ್ನ, ಮಾಜಿ ಶಾಸಕರನ್ನ, ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರನ್ನ, ಸೊ ತಮ್ಮೆಲ್ಲರನ್ನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಜೊತೆಗೆ ಮಾಧ್ಯಮದ ಎಲ್ಲ ಮಿತ್ರರನ್ನ ಸ್ವಾಗತ ಮಾಡ್ತಾ ಇದೊಂದು ಬೆಳಗಾವಿಯಲ್ಲಿ ಐತಿಹಾಸಿಕ ಯುವ ಕ್ರಾಂತಿ ಸಮಾವೇಶವನ್ನು ನಮ್ಮೆಲ್ಲರ ನಾಯಕರಾದ ರಾಹುಲ್ ಜಿ ಅವರ ಉದ್ದೇಶ ನಮ್ಮನ್ನು ಮಾತಾಡ್ತಾ ನಮಗೆ ಹಲವಾರು ಮಾರ್ಗದರ್ಶಿಗಳನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ರೆ ತಾವು ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಮಾವೇಶವನ್ನು ಯಶಸ್ವಿ ಮಾಡೋದಕ್ಕಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತಮಗೆ ಅಭಿನಂದಿಸಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲ. ಧನ್ಯವಾದಗಳು ಸತೀಶ್ ಜಾರಕಿಹೊಳಿ ಅವರಿಗೆ. ಇವಾಗ ನಮ್ಮವರೇ ಆದಂತ ಇಡೀ ಭಾರತದಲ್ಲಿ ಕನ್ನಡಿಗರನ್ನ ಹೆಮ್ಮೆ ಮಾಡಿರುವಂತ ನಮ್ಮವರೇ ಆದಂತ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತ BV ಶ್ರೀನಿವಾಸ್ ಅವರನ್ನ
ಆಹ್ವಾನ ಮಾಡ್ತೀನಿ. ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರೇ, ನಿಮ್ಮೆಲ್ಲರ ದೇಶದ ಯುವಕರ, ದೇಶದ ರೈತರ, ದೇಶದ ಎಲ್ಲ ವರ್ಗದ ನಾಯಕರು, ಈ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಹೊರಟಂತ, ಈ ದೇಶದ ಡೆಮೋಕ್ರಸಿಯನ್ನು ಉಳಿಸಲಿಕ್ಕೆ ಹೊರಟಂತ ಹೋರಾಟ ಮಾಡ್ತಿರುವ ನಿಮ್ಮೆಲ್ಲ ನಾಯಕರಾದಂಥ ರಾಹುಲ್ ಗಾಂಧಿ ಸಾಹೇಬ್ರವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಆರ್ಗನೈಸೇಷನ್ನ ಇನ್ಚಾರ್ಜ್ ಆದಂತ ನೆಚ್ಚಿನ ನಾಯಕರಾದಂಥ ಕೆ.ಸಿ. ವೇಣುಗೋಪಾಲ್ ಸಾಹೇಬ್ರವರೇ, ಕರ್ನಾಟಕದ ಉಸ್ತುವಾರಿಗಳು, ಎಐಸಿಸಿ ಜನರಲ್ ಸೆಕ್ರೆಟರಿಯ ಪ್ರಧಾನ ಕಾರ್ಯದರ್ಶಿಗಳು, ಅತಿ ಹೆಚ್ಚು ಸಮಯವನ್ನು ಇಲ್ಲಿ ಕೊಡ್ತಾ ಇರುವಂತ ಪಕ್ಷ ಸಂಘಟನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರವರೇ, ಕೆಪಿಸಿಸಿ ಅಧ್ಯಕ್ಷರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರೇ, ಸಿಎಲ್ಪಿ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬ್ರವರೇ, ಸತೀಶ್ ಜಾರಕಿಹೊಳಿ ಸಾಹೇಬ್ರವರೇ, ಈ ಭಾಗದ ಉಸ್ತುವಾರಿಗಳು ಆದಂತ ವಿಷ್ಣುನಾಥ್ ರವರೇ, ಶ್ರೀಧರ್ ಬಾಬುರವರೇ, ಮುನಿಯಪ್ಪರವರೇ, ಎಚ್.ಕೆ. ಪಾಟೀಲ್ ಸಾಹೇಬ್ರವರೇ, ರೋಜಿ ಜಾನ್ ರವರೇ, ಸಲೀಂ ಅಹಮದ್ ಸಾಹೇಬ್ರೆ, ಸಾಕಷ್ಟು ಸ್ಟೇಜ್ ಅಲ್ಲಿ ಜನ ಇರೋದ್ರಿಂದ ಹೆಸರು ಜಾಸ್ತಿ ತೆಗೆದುಕೊಬೇಡಿ, ಭಾಷಣ ಸ್ಟಾರ್ಟ್ ಮಾಡಿ, ಸಮಯ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಜಿನಲ್ಲಿ ಕೂತಿರುವಂತ ಎಲ್ಲ ಹಿರಿಯ ನಾಯಕರು ಮತ್ತು ಸನ್ಮಾನಿತ ರಾಹುಲ್ ಗಾಂಧಿರವರು ಕರ್ನಾಟಕದಲ್ಲಿ 22 ದಿನಗಳ ಕಾಲ ಭಾರತ್ ಜೋಡೋ ಯಾತ್ರೆ ಏನು ಕನ್ಯಾಕುಮಾರಿಯಲ್ಲಿ ಸ್ಟಾರ್ಟ್ ಆಯಿತು, 120 ಜನಗಳಿಂದ ಸ್ಟಾರ್ಟ್ ಆದಂತ ಯಾತ್ರೆ ಕಾಶ್ಮೀರ ಮುಟ್ಟೋದ್ರಲ್ಲಿ ಲಕ್ಷಾಂತರ ಜನರು ಅವರ ಒಂದು ಹೋರಾಟ, ಅವರು ಯಾತ್ರೆ ಯಾಕನ್ನ ಮಾಡಿದ್ರು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಯಾತ್ರೆಗೆ ಏನೋ ಒಂದು ಸಮರ್ಥನೆಯನ್ನು ಕೊಟ್ಟರು. 22 ದಿನ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಈ ರಾಜ್ಯದ ಯುವಕರು, ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯುವಕರಿಗೆ ಮಾಡಿದಂತ ಅನ್ಯಾಯದ ಬಗ್ಗೆ ಎಳೆಯಾಗಿ ಲಕ್ಷಾಂತರ ಯುವಕರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದ್ರು. ಸಾಕಷ್ಟು ಮಹಿಳೆಯರು ಪಾದಯಾತ್ರೆ ಸಂದರ್ಭದಲ್ಲಿ ಅವ್ರಿಗೆ ನೋವನ್ನ ತೋಡ್ಕೊಂಡ್ರು. ಸಾಕಷ್ಟು ಕೂಲಿ ಕಾರ್ಮಿಕರು ಅವ್ರಿಗೆ ನೋವನ್ನ ತೋಡ್ಕೊಂಡ್ರು. ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಏನು ಒಂದು ಪ್ರಣಾಳಿಕೆ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದೆ ಅಂದ್ರೆ, ನಮ್ಮ ನಾಯಕರಿಗೆ ಕರ್ನಾಟಕ ರಾಜ್ಯದ ಜನರ ಮಹಿಳೆಯರ ಕಣ್ಣೀರಾಗಿರ್ಬೋದು, ಯುವಕರ ನೋವಾಗಿರ್ಬೋದು, ಕಾರ್ಮಿಕರ ನೋವನ್ನ ಅರ್ಥಕೊಂಡು ಕಾಂಗ್ರೆಸ್ ಪಕ್ಷ ಆಲ್ರೆಡಿ 3 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅದರಲ್ಲಿ ಮಹಿಳೆಯರಿಗಾಗ್ಬೋದು, ಉಚಿತ ಕರೆಂಟ್ ಆಗ್ಬೋದು, 200 ಯೂನಿಟ್, 10 ಕೆಜಿ ಅಕ್ಕಿ ಆಗ್ಬೋದು. ಅದು ಬಿಟ್ಟು ರಾಹುಲ್ ಗಾಂಧಿ ಅವರು ಇನ್ನೊಂದು ಗ್ಯಾರಂಟಿಯನ್ನು ಅವರು ಅನೌನ್ಸ್ ಮಾಡಲಿದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಯುವ ಕ್ರಾಂತಿ ಯಾತ್ರೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮೆಸೇಜ್ ಅನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಬಿಜೆಪಿ ಅಂದ್ರೆ ಬೆಲೆ ಏರಿಕೆ, ಬಿಜೆಪಿ ಅಂದ್ರೆ ನಿರುದ್ಯೋಗ ಸಮಸ್ಯೆ, ಬಿಜೆಪಿ ಅಂದ್ರೆ 40%, ಬಿಜೆಪಿ ಅಂದ್ರೆ ಜನರ ಮದುವೆ ಏನಂತ ಒಳದಾಳುವ ನೀತಿ, ಬಿಜೆಪಿ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ. ಸುಳ್ಳು ಹೇಳೋ ಪಕ್ಷ ಯಾವ್ದಾರ ಇದೆ ಅಂದ್ರೆ, ಯಾರಿಗಾರ ಆಸ್ಕರ್ ಅವಾರ್ಡ್ ಸಿಗ್ಬೇಕು ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಮೊದಲನೇದಾಗಿ ನರೇಂದ್ರ ಮೋದಿರವ್ರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು. ಯಾಕಂದ್ರೆ ಬೆಳಗ್ಗೆ ಬರ್ತಾರೆ ಒಂದು ಸುಳ್ಳು ಹೇಳ್ತಾರೆ, ಮಧ್ಯಾಹ್ನ ಬರ್ತಾರೆ ಒಂದು ಸುಳ್ಳು ಹೇಳ್ತಾರೆ, ರಾತ್ರಿ ಆದ್ರೆ ಸುಳ್ಳು ಹೇಳ್ತಾರೆ. ಇವತ್ತವರೆಗೂ 35,000 ಸುಳ್ಳುಗಳನ್ನ ಹೇಳಿದ್ದಾರೆ. ನಾನ್ ಕೇಳೋದಿಷ್ಟೇ, ಮಾಧ್ಯಮದವರು ಇಲ್ಲಿದ್ದಾರೆ,
ಕಾರ್ಯಕರ್ತರಿಗೆ ನೀವು ಹೋಗಿ ನಾನು ಹೇಳ್ತಾ ಇದ್ದೀನಿ, ನೀವು ಜನರು ಕೇಳಬೇಕು. ರಾಹುಲ್ ಗಾಂಧಿ ಅವರು 18 ವರ್ಷ ಅವರ ರಾಜಕೀಯ ಜೀವನದಲ್ಲಿ ಯಾವುದಾದರೂ ಒಂದು ಏನಾದರೂ ಸುಳ್ಳು ಹೇಳಿದ್ರೆ ಅವರು ತೋರಿಸ್ಲಿ, ನಾವು ಅವಾಗ ಮಾತಾಡ್ತೀವಿ. ಒಂದೇ ಒಂದು ಸುಳ್ಳು ಅವ್ರೇನ್ ಹೇಳಿದ್ರು, ಅಚ್ಚೇ ದಿನ ಅಂದ್ರು. ಅಚ್ಚೇ ದಿನ ಎಲ್ಲಿ ಸ್ವಾಮಿ? 400 ರೂಪಾಯಿ ಗ್ಯಾಸು 800 ರೂಪಾಯಿ. ಎಲ್ಲರಿಗೂ ಖಾತೆಗೆ 15 ಲಕ್ಷ ಅಂದ್ರು, ಬಂತ? ಕಪ್ಪು ಹಣ ಬಂತ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿದ್ರು, ಬಂತ? ಬರಲಿಲ್ಲ. ಸುಳ್ಳಿನ ಮೇಲೆ ಸುಳ್ಳು ಬಿಟ್ರೆ ಬೇರೆ ಇನ್ಯಾವುದೇ ರೀತಿಯಾದಂತ ಭರವಸೆಗಳನ್ನ ಅವರು ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಕೋವಿಡ್ ಸಂದರ್ಭದಲ್ಲಿ ಈ ದೇಶ ಇವತ್ತು ಸುರಕ್ಷಿತವಾಗಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, UPA ಗೌರ್ಮೆಂಟ್ ಇದ್ದಾಗ ಏನು ಒಂದು ಮನ್ರೇಗಾ ಸ್ಕೀಮ್ ಅನ್ನ ಕೊಟ್ಟಿತ್ತು, ಆ ಮನ್ರೇಗಾ ಸ್ಕೀಮಿಂದ ಕೊರೋನಾ 1 ಆಗ್ಬೋದು 2 ಆಗ್ಬೋದು, ಸಾಕಷ್ಟು ಬಡವರು ಕೂಲಿ ಕಾರ್ಮಿಕರು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ. ಆ ಕೊಡುಗೆಯಿಂದ ಈ ದೇಶವನ್ನ ಎಲ್ಲೋ ಒಂದ್ರಿ ಸಮನೀತಿಯಾಗಿ ಇರಿಸಲಿಕ್ಕೆ ಹೆಲ್ಪ್ ಆಗಿದೆ. ಈ ರೀತಿಯಾದಂತ ಯೋಜನೆಗಳು ಕಾಂಗ್ರೆಸ್ ಪಕ್ಷದ. ಅವರ ಯೋಜನೆಗಳೇನಪ್ಪಾ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ. ಸುಳ್ಳು ಬಿಟ್ರೆ ಈಗ ಯಾವುದು ಬೇರೆ ಯಾವುದು ಮಾತಾಡ್ತಾ ಇಲ್ಲ. ನಾನೀಗ ಹೆಚ್ಚಿಗೆ ಸಮಯ ಇಲ್ಲ, ನಾನೇನು ಹೇಳಲಿಕ್ಕೆ ಹೋಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ನಾನು ಹೇಳೋದು ನಿಮ್ಗೆಲ್ಲರಿಗೂ ಇಷ್ಟೇ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರ್ತಾ ಇದೆ. ನಾವೆಲ್ಲರೂ ನಿಂತ್ಕೊಂಡು ಹಗಲು ರಾತ್ರಿ ಹೋರಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ, ನಾನು ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಬಂದವನು. ನಮ್ಮ ಮನೇಲಿ ಯಾರು ರಾಜಕೀಯದಲ್ಲಿ ದೂರವಾಗಿಲ್ಲ. ಅಂತ ಒಬ್ಬ ಸಣ್ಣ ಕಾರ್ಯಕರ್ತನಿಗೆ ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಗೆ ನಾವು ವಂದಿಸಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. अब मैं अनुरोध करूंगा वरिष्ठ नेता हमारे MLC पूर्व सांसद प्रकाश हुक्केड़ी जी से कि वो आएंगे और एक मोमेंटो वो आकर राहुल जी को देंगे. प्रकाश हुक्केड़ी साहब थोड़ा जल्दी आएं. इसके बाद अंजलि जी, लक्ष्मी जी और चंद्रराज जी तैयार रहें. ए वापिस आओ. चेक. हेलो हेलो. मैं अब अनुरोध करूंगा लक्ष्मी हेबालकर जी से, अंजलि निबालकर जी से और चंद्रराज जी से कि वो आएं और खड़गे साहब को एक मोमेंटो. अब मैं अनुरोध करूंगा महंतेश कोजलगी साहब से, हमारे जो विधायक हैं, कि वो आएं और एक मोमेंटो राहुल जी को दें. और अब मैं अनुरोध करूंगा गणेश हुक्केरी जी से कि वो आएं और एक मोमेंटो कांग्रेस अध्यक्ष आदरणीय खड़गे साहब को दें. और जो साथी विधायक और दूसरे साथी मोमेंटो दे चुके हैं वो कृपया अपनी सीट ग्रहण कर लें. भैया अब जो साथी यहां बैठे हैं वो कृपया वापस अपने स्थान पर आ जाएं.
मैम कैन यू प्लीज कम बैक? अब मैं अनुरोध करूंगा कर्नाटक प्रदेश कांग्रेस कमेटी के अध्यक्ष श्री डीके शिव कुमार जी से कि वो आए और अपना उद्बोधन दें। ಇವಾಗ ಸಂಘಟನಾ ಚತುರರಾದಂತ ಕೆಪಿಸಿಸಿ ಅಧ್ಯಕ್ಷರು ಯುವಕರ ಆಶಾ ಕಿರಣ ಆದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ. बोलो भारत माता की। सरा ಕೇಳಿಸ್ತಾ ಇಲ್ಲ. कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की। ಬಂಧುಗಳೇ, ವೇದಿಕೆಯಲ್ಲಿ ಇರುವಂತ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಮಾಜಿ ಅಧ್ಯಕ್ಷಗಳು ನಮ್ಮ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರೇ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ರವರೇ, ಸುರ್ಜಿವಾಲಾ ಸಾಹೇಬ್ರೆ, ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಬಿಕೆ ಹರಿಪ್ರಸಾದ್ ಅವರೇ, ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ಎಂಬಿ ಪಾಟೀಲ್ ರವರೇ, ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳೇ, ಸತೀಶ್ ಜಾರಕಿಹೊಳಿ ಅವರೇ, ಸಲೀಂ ರವರೇ, ಎಲ್ಲ ನಮ್ಮ ಕಂಡ್ರೆಯವರಾದಿಯಾಗಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳಿದ್ದಾರೆ, ಎಸಿ ಸೆಕ್ರೆಟರಿಗಳಿದ್ದಾರೆ, ಶಾಸಕ ಮಿತ್ರರಿದ್ದಾರೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ನಾವು ಈ ಭೂಮಿಯಿಂದ ಈ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿ ಅವರು ಇದೇ ಭೂಮಿಯಿಂದ ಬ್ರಿಟಿಷ್ ಅವ್ರನ್ನ ಓಡಿಸಬೇಕು ಅಂತ ಹೇಳಿ 1924ರಂದು ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಈ ಪುಣ್ಯ ಭೂಮಿ. ಆ ಪುಣ್ಯ ಭೂಮಿಯಿಂದ ನಾವು ಬಿಜೆಪಿಯ ಭ್ರಷ್ಟ ಸರ್ಕಾರವನ್ನು ಓಡಿಸಬೇಕು ಅಂತೇಳಿ ನಾವೆಲ್ಲ ಪ್ರತಿಜ್ಞೆಯನ್ನು ಮಾಡಿ ಇಲ್ಲಿಂದ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಇವತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇದೇ ಸ್ಥಳದಲ್ಲಿ ಎಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದ್ರು ಅದೇ ಜಾಗದಿಂದ ಭಾರತ್ ಜೋಡೋ ಯಾತ್ರೆ ಮುಗಿದ ನಂತರ ಮೊದಲನೇ ಸಭೆಯನ್ನ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಒಂದು ಅಭಿವೃದ್ಧಿಶೀಲ ಕರ್ನಾಟಕವನ್ನು ಕೊಡಬೇಕು, ಭ್ರಷ್ಟ ಮುಕ್ತ ರಾಜ್ಯವನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ಯುವಕರನ್ನೆಲ್ಲ ಉದ್ದೇಶಿಸಿ ಮಾಡಲಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನನಗೆ ಬಹಳ ಸಂತೋಷ. ಈ ಸಭೆ ಒಂದು ಐತಿಹಾಸಿಕ ಸಭೆ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದು ನಂಬಿಕೆ, ಕಾಂಗ್ರೆಸ್ ಪಕ್ಷಕ್ಕೊಂದು ನಂಬಿಕೆ, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ. ಯುವಕರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ನಮ್ಮೆಲ್ಲರೂ ಕೂಡ ಒಂದು ಉತ್ತಮವಾದಂತ ಈ ಒಂದು ನಂಬಿಕೆ, ಈ ನಂಬಿಕೆಯನ್ನು ಉಳಿಸ್ಕೊಂಡು ಈ ಎಲ್ಲ ವರ್ಗದ ಜನರನ್ನ ರಕ್ಷಣೆ ಮಾಡಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂತಹ ಸಮಾವೇಶಕ್ಕೆ ಬಂದಿದ್ದೀರಿ. ನಾವು ಹೊರಗಡೆಯಿಂದ ಬರಬೇಕಾದ್ರೆ ಏರ್ಪೋರ್ಟ್ ಇಂದ ಸುಮಾರು ಇದರಷ್ಟು 4ರಷ್ಟು ಜನ ಹೊರಗಡೆ ಜಾಗ ಇಲ್ಲದೆ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ರಾಜೀವ್ ಗಾಂಧಿ ಅವರು ಯುವಕರ ಬಗ್ಗೆ ಒಂದು ಅಪಾರವಾದಂತ ವಿಶ್ವಾಸ. 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಡಬೇಕಾರೆ
ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ನಾವು 16 ವರ್ಷಕ್ಕೆ ನಮ್ಮ ದೇಶದ ಯುವಕರನ್ನ ನಂಬಿ ಬಂದೂಕವನ್ನು ಕೊಟ್ಟು ಈ ರಾಷ್ಟ್ರವನ್ನ ಕಾಯಲಿಕ್ಕೋಸ್ಕರ ನಾವು ಬಾರ್ಡರ್ನಲ್ಲಿ ನಾವು ಕಳಿಸ್ತೇವೆ. ಇವತ್ತು ಮತದಾನದ ಹಕ್ಕನ್ನ ಆ ಯುವಕರಿಗೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಎಂಪಿಗಳನ್ನು ಆಯ್ಕೆ ಮಾಡುವಾಗ, MLAಗಳನ್ನು ಆಯ್ಕೆ ಮಾಡುವಾಗ, ಪಂಚಾಯತಿಯಿಂದ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡುವಾಗ ಆ ಯುವಕರ ಮೇಲೆ ನಾವು ನಂಬಿಕೆಯನ್ನು ಕೊಟ್ಟು ಬಂದೂಕವನ್ನು ಕೊಟ್ಟು ಇವತ್ತು ಯಾರನ್ನು ನಾವು ಕಳಿಸ್ತೇವೆ ಅವ್ರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಂತ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಅವ್ರು ಹೇಳಿದ್ರು, ಇಂಡಿಯಾ ಇಸ್ ಅನ್ ಓಲ್ಡ್ ಕಂಟ್ರಿ ಬಟ್ ಎ ಯಂಗ್ ನೇಷನ್ ಅಂತ ಹೇಳಿ. ಹಂಗೆ ಯುವಕರ ರಾಷ್ಟ್ರ ಇದು. ಆ ಯುವಕರಿಗೆ ಶಕ್ತಿ ಕೊಡ್ಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಬಂದಿದ್ದಾರೆ. ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ. ಇವತ್ತು ನಾವೆಲ್ಲ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಉದ್ಯೋಗಶೀಲ ಮಾಡಬೇಕು. ಬರೀ ಉದ್ಯೋಗ ಕೊಡೋದೇ ಅಲ್ಲ, ಉದ್ಯೋಗವನ್ನ ಉತ್ಪಾದನೆ ಮಾಡುವಂತ ಶಕ್ತಿಯನ್ನ ಯುವಕರು ಕೊಡಬೇಕು ಅಂತೇಳಿ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಮುಂದಿನ ದಿನದಲ್ಲಿ ಯುವಕರಿಗೆ ಒಂದು ಪ್ರತ್ಯೇಕವಾದಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತೇವೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಸಂಕಲ್ಪ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಕರ್ನಾಟಕದವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿ ಕರ್ನಾಟಕದ ಯುವಕರಿಗೆ ಉದ್ಯೋಗವನ್ನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಒಂದು ಕಾನೂನನ್ನೇ ತರುವಂತ ಎಲ್ಲ ಕಾರ್ಯಕ್ರಮವನ್ನ ನಾವು ರೂಪ ಮಾಡ್ತಾ ಇದ್ದೇವೆ. ಅದಲ್ಲದೆ ಖಾಸಗಿ ಕ್ಷೇತ್ರದಲ್ಲಿ ಇವತ್ತು ಲಕ್ಷಾಂತರ ಮಂದಿ ಉದ್ಯೋಗ ಇಲ್ಲದೆ ಇವತ್ತು ನರಳ್ತಾ ಇದ್ದಾರೆ. ಇವತ್ತು ಖಾಸಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕೂಡ ನಾವು ಸ್ಥಾಪನೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಖಾಸಗಿ ಯಾರ್ಯಾರು ಉದ್ಯೋಗವನ್ನ ಪಡ್ಕೊಳ್ಬೇಕೋ ಅವರೆಲ್ಲರೂ ಕೂಡ ಸರ್ಕಾರದ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಮುಖಾಂತರ, ಖಾಸಗಿ ಎಕ್ಸ್ಚೇಂಜ್ ಮುಖಾಂತರ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಸರ್ಕಾರದಲ್ಲಿರುವಂತಹ ಎಲ್ಲ ಖಾಲಿ ಹುದ್ದೆಗಳನ್ನ ತುಂಬುವಂತ ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಇವತ್ತು ರಾಜ್ಯದಲ್ಲಿರುವಂತಹ ಎಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ನ್ಯಾಯಬದ್ಧವಾಗಿ ಒಂದು ಚೂರು ಕಳಂಕ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ಉದ್ಯೋಗಗಳನ್ನು ಕೊಡಬೇಕು ಅಂತೇಳಿ ಕಾನೂನನ್ನೇ ತರುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಮಗೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತವಾದಂತ ಪಾರದರ್ಶಕವಾದಂತ ಆಡಳಿತವನ್ನು ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಸಂಕಲ್ಪವನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಈಗಾಗಲೇ ಭರವಸೆಗಳನ್ನು ಕೊಟ್ಟಿದ್ದೇವೆ. ಇದೇ ಭೂಮಿಯಿಂದ ನಂಬರ್ 1 ಗ್ಯಾರಂಟಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ನಿಮ್ಮ ಮನೆಗಳನ್ನ ಬೆಳಕು ಮಾಡಬೇಕು ಅಂತೇಳಿ 1500 ರೂಪಾಯಿ ಆಗ್ತದೆ. ಎಲ್ಲ ನನ್ನ ತಾಯಂದಿರಿಗೆ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. 2000 ರೂಪಾಯಿ ಪ್ರತಿ ತಿಂಗಳಿಗೂ ಕೂಡ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಹೆಣ್ಣು ಮಗಳಿಗೆ ಕೊಡಬೇಕು ಅಂತೇಳಿ ಈಗಾಗಲೇ 2ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೇವೆ. 3ನೇ ಗ್ಯಾರಂಟಿಯನ್ನ ಈಗಾಗಲೇ ನಾವು 10 kg ಅಕ್ಕಿಯನ್ನ ಕೊಡ್ತೇವೆ ಅಂತ ಮಾಡಿದ್ದೇವೆ. ಆದರೆ ಮನೆಗೆ ಈ ವಿಚಾರವನ್ನ ತಲುಪಿಸಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ನಾನು ರಾಹುಲ್ ಗಾಂಧಿ ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇವೆ. ನಾವೆಲ್ಲ ಒಗ್ಗಟ್ಟಿಗೆ ಸೇರಿ ಈ ಬಾರಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ 140 ಸೀಟನ್ನು ಗೆದ್ದು ವಿಧಾನಸೌಧದಲ್ಲಿ ಆಡಳಿತವನ್ನು ನಡೆಸಿ ಇವತ್ತು ಇಡೀ ರಾಷ್ಟ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ತರುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮುಗಿಸಿ ಮೊದಲನೆಯ ಸಭೆ ಈ ಕರ್ನಾಟಕಕ್ಕೆ, ಈ ಐತಿಹಾಸಿಕ ಭೂಮಿಗೆ ಬಂದಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ತಿಳಿಸಿ, ಒಂದು ಶುಭಾಶಯವನ್ನು ತಿಳಿಸಿ, ನಿಮ್ಮ ಜೊತೆ ಕೈ ಜೋಡಿಸ್ತೇವೆ. ನಿಮ್ಮ ಹೋರಾಟ ಮುಂದುವರಿಸಿ. ಜೋಡೋ 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 ಜೋಡೋ. ಕೊನೆಗೆ ನಾವು ಈ ಯಾತ್ರೆಗೆ ಹೋಗ್ಬೇಕಾದ್ರೆ ನನಗೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಧ್ರುವಣ್ಣವ್ರ ಕ್ಷೇತ್ರದಲ್ಲಿ ಒಬ್ಬ ಯುವಕ ಒಂದು ವಾಟ್ಸಪ್ ಕಳಿಸ್ದ. ಆ ವಾಟ್ಸಪ್ ಏನು ಅಂತ ತೆಗ್ದು ನೋಡ್ದೆ, ಹೆಗಡೆ ದೇವನಕೋಟೆಯಲ್ಲಿ. ಅವನು ಹೇಳ್ದ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ. ಹಂಗೆ ನಿಮ್ಮ ಕೈ, ಈ ಕೈ ಜೋಡಿಸಿ ಇವತ್ತು ರಾಹುಲ್ ಗಾಂಧಿ ಅವರು ಯುವಕರಿಗೆ ಶಕ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ನಾವೆಲ್ಲ ಅವರ ಭಾಷಣಕ್ಕೆ ಕಾತರಾಗಿ ಕಾಯೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ.
ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಈಗ ನಮ್ಮನ್ನು ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ವಿಚಾರಗಳನ್ನು ಹೇಳಲಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮಾಜಿ ಎಐಸಿಸಿ ಅಧ್ಯಕ್ಷರು, ಈ ದೇಶದ ಆಶಾಕಿರಣ, ನಮ್ಮೆಲ್ಲರ ನಾಯಕರು ಆದಂಥ ಮಾನ್ಯ ರಾಹುಲ್ ಗಾಂಧಿ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುರ್ಜೇವಾಲಾ ಅವರೇ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಅವರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಎಂ.ಬಿ. ಪಾಟೀಲ್ ಅವರೇ, ಕಾರ್ಯಾಧ್ಯಕ್ಷರುಗಳಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಸಲೀಂ ಅಹಮದ್ ಅವರೇ, ಈಶ್ವರ್ ಖಂಡ್ರೆ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ಎಲ್ಲ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಳಪಾಡ್ ಅವರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಬೆಳಗಾವಿನಲ್ಲಿ ಯುವ ಕ್ರಾಂತಿ ಸಮಾವೇಶ ನಡೀತಾ ಇದೆ. ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಯುವ ಕ್ರಾಂತಿ ಸಮಾವೇಶದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನೀವಿಲ್ಲಿ ಶಪಥವನ್ನು ಮಾಡಬೇಕು. ಕರ್ನಾಟಕದಲ್ಲಿ ಯುವ ವಿರೋಧಿಯಾದಂಥ ಭ್ರಷ್ಟ ಸರ್ಕಾರ, ಜನ ವಿರೋಧಿ ಸರ್ಕಾರ ಈ ರಾಜ್ಯದಲ್ಲಿದೆ. ಈ ಸರ್ಕಾರವನ್ನು ಕಿತ್ತೊಗೆದು ಮುಂದಿನ 5 ವರ್ಷಗಳಲ್ಲಿ ಕರ್ನಾಟಕದ ಭವಿಷ್ಯವನ್ನು ರೂಪಿಸತಕ್ಕಂಥ ಸರ್ಕಾರವನ್ನು ತರ್ತೇವೆ ಅಂತಕ್ಕಂಥ ಶಪಥವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರನ್ನು ನೆನಕಬೇಕಾಗ್ತದೆ. ರಾಜೀವ್ ಗಾಂಧಿ ಅವರು ಈ ದೇಶದ ಯುವಕರಿಗೆ
18 ವರ್ಷ ತುಂಬಿದ ಎಲ್ಲ ಯುವಕ ಯುವತಿಯರಿಗೆ ಮತದಾನದ ಹಕ್ಕನ್ನ ಕೊಟ್ಟರು. ಜಗತ್ತಿನ ಯಾವುದೇ ರಾಜಕೀಯ ಬದಲಾವಣೆ ಆಗಿದ್ರೆ, ಸಾಮಾಜಿಕ ಬದಲಾವಣೆ ಆಗಿದ್ರೆ ಅದು ಯುವಕ ಯುವತಿಯರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದನ್ನ ನಾವು ಚರಿತ್ರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ರಾಜೀವ್ ಗಾಂಧಿಯವರು ಈ ರಾಷ್ಟ್ರ ನಿರ್ಮಾಣದಲ್ಲಿ, ಚುನಾವಣಾ ವ್ಯವಸ್ಥೆಯಲ್ಲಿ ಯುವಕರು ಪಾಲ್ಗೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರ ಯುವಕರಿಗೆ 18 ವರ್ಷ ತುಂಬಿದ ಎಲ್ಲ ಯುವಕರಿಗೆ ಮತದಾನದ ಹಕ್ಕನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಅದರ ಜೊತೆಗೆ ಸಂಪರ್ಕ ಕ್ಷೇತ್ರದಲ್ಲಿ ಮತ್ತೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕ್ರಾಂತಿಯನ್ನ ಮಾಡಿ ಈ ದೇಶದಲ್ಲಿ ಅನೇಕ ಯುವಕ ಯುವತಿಯರಿಗೆ ಉದ್ಯೋಗ ಸಿಗ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಮಾಡಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ನೆನಪಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 9 ವರ್ಷಗಳಾಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದು ಅನೈತಿಕ ಸರ್ಕಾರವನ್ನ ರಚನೆ ಮಾಡಿ 4 ವರ್ಷಗಳು ತುಂಬುತ್ತಾ ಇದೆ. ಬಹಳ ದೊಡ್ಡದಾಗಿ ನರೇಂದ್ರ ಮೋದಿ ಅವರು ಹೇಳ್ಕೊಂಡ್ರು, ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳ್ಕೊಂಡ್ರು, ನಮ್ಮದು ಡಬಲ್ ಇಂಜಿನ್ ಸರ್ಕಾರ. ನಾನಿವತ್ತು ಅವರಿಗೆ ಪ್ರಶ್ನೆಯನ್ನ ಕೇಳ್ತೇನೆ, ನರೇಂದ್ರ ಮೋದಿ ಅವರೇ, 9 ವರ್ಷದಲ್ಲಿ ಈ ದೇಶದ ನಿರುದ್ಯೋಗಿ ಯುವಕರಿಗೆ, ಯುವಕ ಯುವತಿಯರಿಗೆ ನೀವು ಮಾಡಿದ್ದೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಈಗ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಚುನಾವಣೆ ಇದೆ ಅಂತೇಳಿ. ಓಟ್ಗೋಸ್ಕರ, ಅಧಿಕಾರಕ್ಕೋಸ್ಕರ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಬೆಳಗಾವಿ ಸೇರಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಹ ಬಂತು. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತಿರುಗಿ ಕೂಡ ನೋಡಲಿಲ್ಲ. ಆಕ್ಸಿಜನ್ ಇಲ್ಲದೇನೆ ಸಾವಿರಾರು ಜನ ಸತ್ತೋದ್ರು. ಇಡೀ ದೇಶದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸತ್ತರು. ಕರ್ನಾಟಕದಲ್ಲಿ ಆಕ್ಸಿಜನ್ ಇಲ್ಲದೇನೆ ನೂರಾರು ಜನ, ಸಾವಿರಾರು ಜನ ಸತ್ತೋದ್ರು. ನಮಗೆ ಆಕ್ಸಿಜನ್ ಕೊಡ್ಲಿಕ್ಕಾಗಲಿಲ್ಲ. ಜನರು ಕೋವಿಡ್ನಿಂದ ಸತ್ತಾಗ ಬಂದು ನೋಡ್ಲಿಕ್ಕಾಗಲಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೋಸ್ಕರ, ಓಟ್ಗೋಸ್ಕರ ಪದೇ ಪದೇ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಭ್ರಷ್ಟರಾಗಿದ್ದಾರೆ. ಅವ್ರು ಯಾರು ಕೂಡ ಜನರಿಗೆ ಮುಖ ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಕರ್ಕೊಂಡ್ಬಂದು ನರೇಂದ್ರ ಮೋದಿ ಅವರ ಮೂಲಕ ಅಧಿಕಾರಕ್ಕೆ ಮತ್ತೆ ಬರಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಪದೇ ಪದೇ ಈ ರಾಜ್ಯದ ಜನರನ್ನ ದಡ್ಡರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರೇ, ನೀವು ಒಮ್ಮೆ ಭಾರತ, ಪಾಕಿಸ್ತಾನ, ಚೈನಾ, ಅಮೆರಿಕ ಅಂತೇಳಿ ಇವತ್ತು ಹಿಂದುತ್ವದ ಆಧಾರದ ಮೇಲೆ ಓಟನ್ನು ತಗೊಂಡು ಹೋದ್ರಿ. ನೀವು ಹೋದ ಮೇಲೆ ಯುವಕರನ್ನ ಮರ್ತಿದ್ದೀರಿ ಸಂಪೂರ್ಣವಾಗಿ. ನೀವು ಹೇಳಿದ್ರಿ 2014ರಲ್ಲಿ ಈ ದೇಶದ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಈಗ 9 ವರ್ಷ ಆಯ್ತಾ ಬಂತು. 17 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಆದರೆ ಇವತ್ತಿನವರೆಗೆ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಇದ್ದಂತ ಉದ್ಯೋಗಗಳು ಕೂಡ ಕಿತ್ತೋದು. ಇದ್ದಂತ ಉದ್ಯೋಗಗಳು ಕೂಡ ಕಿತ್ತೋದು. ಸುಮಾರು 60 ಲಕ್ಷ ಸಣ್ಣ ಕೈಗಾರಿಕೆಗಳು ಮುಚ್ಚೋದು. ಸಣ್ಣ ಕೈಗಾರಿಕೆಗಳು ಎಂಎಸ್ಎಂಇನಲ್ಲಿ ಇದ್ದಂತ 5 ಕೋಟಿ ಉದ್ಯೋಗಗಳಲ್ಲಿ 2.5 ಕೋಟಿ ನಷ್ಟ ಆಯಿತು. ಯುವಕರು ಬೀದಿ ಪಾಲಾದರು. ಬಿಜೆಪಿಯವರು ಪದೇ ಪದೇ ಹೇಳ್ತಾ ಇದ್ರು, ಇವತ್ತು ಮೆರಿಟ್ ಪಲಾಯನ ಆಗ್ತಾ ಇದೆ ಬೇರೆ ದೇಶಗಳಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು.
ನಾನು ಹೇಳ್ತೇನೆ, ಡಿಸೆಂಬರ್ 2022ಕ್ಕೆ 12,89,000 ಯುವಕರು ನಮ್ಮ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಭಾ ಪಲಾಯನ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಬಿಜೆಪಿಯವರೇ, 12,89,000 ಜನ ಯುವಕರು ಬೇರೆ ದೇಶಗಳಿಗೆ ಹೋಗಿದ್ದಾರೆ. ಇದಕ್ಕೆ ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ನರೇಂದ್ರ ಮೋದಿ ಅವರು ಅನೇಕ ಸಾರಿ ಭಾರತ ದೇಶಕ್ಕೆ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ. ಇವತ್ತು ಭಾವನಾತ್ಮಕವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಪದೇ ಪದೇ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೀರಿ. ಇದರಿಂದ ನಿಮಗೆ ಪ್ರಯೋಜನ ಆಗಲ್ಲ. ಈ ಚುನಾವಣೆಯಲ್ಲಿ ಹಣದ ಶಕ್ತಿಯಿಂದ ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ಎಷ್ಟೇ ಕೊಳ್ಳೆ ಹೊಡೆದು ಹಣ ಸಂಪಾದನೆ ಮಾಡಿದರೂ ಕೂಡ, ಯಾಕಂತಂದ್ರೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಂತೂ ಜನಜನಿತ ಆಗಿದೆ. 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಎಲ್ಲ ರಿಕ್ರೂಟ್ಮೆಂಟ್ಗಳಲ್ಲಿ, ಅದು ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಇರ್ಬೋದು, ಜೂನಿಯರ್ ಇರ್ಬೋದು, ಟೀಚರ್ಗಳಿರ್ಬೋದು, ಪ್ರೊಫೆಸರ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಲಂಚ ಇಲ್ಲೇನೆ ಇವತ್ತು ಆಗೋದಿಲ್ಲ. ಯಾವುದೇ ಉದ್ಯೋಗ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನೀವು ಅಧಿಕಾರಕ್ಕೆ ಬಂದ ಮೇಲೆ ಉದ್ಯೋಗ ಕಡಿಮೆ ಆಯಿತು. ನಾವು ಅಧಿಕಾರದಲ್ಲಿದ್ದಾಗ ಸರ್ಕಾರಿ ಕ್ಷೇತ್ರದಲ್ಲಿ 1,62,000 ಉದ್ಯೋಗಗಳನ್ನು ಯುವಕರಿಗೆ ಕೊಟ್ಟಿದ್ದು. ಖಾಸಗಿ ಕ್ಷೇತ್ರದಲ್ಲಿ 11ರಿಂದ 12 ಲಕ್ಷ ಉದ್ಯೋಗಗಳನ್ನು ಕೊಟ್ಟಿದ್ದು. ನೀವು ಬಂದ ಮೇಲೆ ಉದ್ಯೋಗ ಕಡಿಮೆ ಆಗಿದೆ. ನೀವು ಯೋಚನೆ ಮಾಡಬೇಕು, ಯುವಕರೆಲ್ಲ ಯೋಚನೆ ಮಾಡಬೇಕು. ಇಂಥ ಉದ್ಯೋಗವನ್ನು ಕಡಿತಗೊಳಿಸಿರ್ತಕ್ಕಂಥ ಈ ಸರ್ಕಾರಕ್ಕೆ ಮತ್ತೆ ಅಧಿಕಾರವನ್ನು ಕೊಡಬೇಕೆ ಬೇಡವೇ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಇವತ್ತು ಏನಾದರೂ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯವೇ ಹೊರತು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅನುದಾನವನ್ನು ಕೊಡದೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡದೆ ಶಿಕ್ಷಣ ಕ್ಷೇತ್ರವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಉದ್ಯೋಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದಾರೆ. 8ನೇ ತರಗತಿವರೆಗೆ ಪ್ರೀ SSLC ವಿದ್ಯಾರ್ಥಿಗಳಿಗೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಒಂದು ಸ್ಕಾಲರ್ಶಿಪ್ ಅನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಶಿಕ್ಷಣ ಕ್ಷೇತ್ರವನ್ನು ಹಾಳು ಮಾಡಿದ್ದಾರೆ. ಹೊಸ ಶಿಕ್ಷಣ ನೀತಿಯನ್ನು ತರ್ತೀವಿ ಅಂತೇಳಿ ಅವೈಚಾರಿಕವಾದಂತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನೀವೇ ದೇಶದ ಭವಿಷ್ಯ, ನೀವೇ ರಾಜ್ಯದ ಭವಿಷ್ಯ. ಇವತ್ತು ಕರ್ನಾಟಕ ಉಳಿಸಬೇಕಾದ್ರೆ, ಕರ್ನಾಟಕದ ಆರ್ಥಿಕತೆಯನ್ನು ಉಳಿಸಬೇಕಾದ್ರೆ ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಕಿತ್ತೊಗಿಲೇಬೇಕು. ಅದಕ್ಕೋಸ್ಕರವಾಗಿ ನೀವು ತೀರ್ಮಾನ ಮಾಡಿ, ಬರೀ ನೀವು ಓಟ್ ಹಾಕೋದಷ್ಟೇ ಅಲ್ಲ, ನೀವು ಓಟ್ ಹಾಕೋದ್ರ ಜೊತೆಗೆ ಈ ರಾಜ್ಯದ ಯುವಕರಿಗೆ, ಈ ರಾಜ್ಯದ ಮತದಾರರಿಗೆ ಪ್ರೇರಣೆಯನ್ನು ಮಾಡಿ, ಅವರಿಗೆ ಅವೇರ್ನೆಸ್ ಅನ್ನು ಉಂಟು ಮಾಡಿ, ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಕಿತ್ತೊಗೆದು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ತಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರು ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆಯ ನಂತರ ಮೊದಲನೇ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅವರ ಮಾತುಗಳನ್ನು ಕೇಳಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ कांग्रेस। और दोस्तों, वो समय आ गया
युवा क्रांति समागम, युवाओं के लिए वो गारंटी जिसका अनावरण आज श्री राहुल गांधी जी और अखिल भारतीय कांग्रेस कमेटी के अध्यक्ष खड़गे साहब करेंगे। सरकारें नौजवानों के लिए कैसे काम करें, नौजवानों के लिए सरकार कैसे जवाबदेह हो, नौजवानों के लिए क्या गारंटी सरकार दे पाए, नौजवानों के लिए क्या नया रास्ता बनाएं, ये वो गारंटी है जिसका अनावरण आज राहुल जी और उनके साथ आदरणीय खड़गे साहब करेंगे। मैं अखिल भारतीय कांग्रेस युवा कांग्रेस के अध्यक्ष, कर्नाटका प्रदेश युवा कांग्रेस के अध्यक्ष और सब नौजवान साथियों को कहूंगा, हम सब अपने अपने स्थान पर बैठे रहेंगे, केवल युवा साथी आगे आएं, बाकी सब नेतागण अपने स्थान पर बैठे रहें, ताकि राहुल जी, खड़गे साहब, सीएलपी लीडर और पीसीसी प्रेसिडेंट, बाकी सब नेतागण अपने स्थान पर बैठे रहें। सलीम भाई आप भी बैठ जाइए, क्योंकि आप अब वरिष्ठ नेताओं में आ गए। और मैं अनुरोध करूंगा राहुल जी से, खड़गे साहब से, सिद्धारमैया जी से, डीके शिव कुमार जी से और हमारे जनरल सेक्रेटरी ऑर्गेनाइजेशन साहब से कि वो आगे आएं और इस युवा गारंटी का अनावरण करें। ठहर जाइए। ओके, एक नए इतिहास की संरचना दोस्तों, नौजवानों के लिए, हमारे बेटे और बेटियों के लिए आज राहुल गांधी जी के हाथ से एक नए इतिहास की संरचना, युवा निधि कार्यक्रम, जो कांग्रेस की अगली सरकार आपके आशीर्वाद से लागू करेगी, यह नौजवानों के भविष्य को बदलेगा। राहुल गांधी जी, खड़गे साहब, सिद्धारमैया जी, डीके शिव कुमार जी, जनरल सेक्रेटरी ऑर्गेनाइजेशन, बहुत बहुत शुक्रिया कि आपने एक नए इतिहास और एक नई गारंटी, ये कांग्रेस की अगली गारंटी है, कर्नाटक के हर युवक और युवती को साथियों बहुत बहुत शुक्रिया। उसका अनावरण आज कांग्रेस अध्यक्ष, कांग्रेस पूर्व अध्यक्ष राहुल गांधी जी, हमारे नेता कांग्रेस अध्यक्ष खड़गे साहब, डीके शिव कुमार जी, सिद्धारमैया जी और सब युवा साथी अब अपना अपना स्थान ग्रहण कर लें। सब नौजवान साथी अनुशासन से अपने स्थान पर कृपया ग्रहण कर लें। और मैं अनुरोध करूंगा आदरणीय मल्लिकार्जुन खड़गे साहब से, भारतीय राष्ट्रीय कांग्रेस के सम्मानित अध्यक्ष, हम सबके मार्गदर्शक आदरणीय खड़गे साहब आए और अपना आशीर्वाद भी दें, अपना आशीर्वचन भी दें, अपना संबोधन भी दें और युवाओं को एक नया संदेश भी दें। जोर से तालियां बजाकर हम सब खड़गे साहब का स्वागत करते। ಇವತ್ತಿನ ಯುವ ಸಮಾವೇಶದಲ್ಲಿ ಆಗಮಿಸಿದಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧೀಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಕೆ.ಸಿ. ವೇಣುಗೋಪಾಲ್ ಅವರೇ ಹಾಗೂ ರಣದೀಪ್ ಸುರ್ಜೇವಾಲಾಜಿ ಅವರೇ, ಶ್ರೀಮಾನ್ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ಕ್ಷಮಿಸಬೇಕು ಸಮಯದ ಅಭಾವದಿಂದ, ಹಾಗೂ ರಾಹುಲ್ ಗಾಂಧೀಜಿ ಅವರು ಮಾತನಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ನನ್ನ ಭಾಷಣವನ್ನು ಕೆಲವೇ ನಿಮಿಷದಲ್ಲಿ ನಾನು ಮುಗಿಸ್ತೇನೆ.
ಅದಕ್ಕೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಮ್ಮ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಕಮಿಟಿ ಅಧ್ಯಕ್ಷರುಗಳು, ವರ್ಕಿಂಗ್ ಕಮಿಟಿ ಸದಸ್ಯರು, KPCCಯ ಸದಸ್ಯರು, MLAಗಳು, ಮಾಜಿ MPಗಳು ಮತ್ತು ಎಲ್ಲ ಘಟಕದ ಅಧ್ಯಕ್ಷರುಗಳು ಮತ್ತು ಇಲ್ಲಿ ನೆರೆದಂಥ ಬಂಧುಗಳೇ, ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಈಗ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಕರ್ನಾಟಕ ರಾಜ್ಯಕ್ಕೆ ಬಹಳ ಮಹತ್ವವಾದಂಥ ಚುನಾವಣೆ ಹಾಗೂ ಇಡೀ ದೇಶಕ್ಕೂ ಕೂಡ ಇದು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಚುನಾವಣೆ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮಗೆ ಸದಾ ಇರಬೇಕು. ನಾನು AICC ಅಧ್ಯಕ್ಷನಾದ ಮೇಲೆ ಮೊದಲನೇ ಸಲ ಬೆಳಗಾವಿ ಭೂಮಿ ಮೇಲೆ ಕಾಲಿಟ್ಟಿದ್ದೇನೆ ಮತ್ತು ಈ ಬೆಳಗಾಂ ಕಾಂಗ್ರೆಸ್ ಪಾರ್ಟಿಗೆ ಒಂದು ಪವಿತ್ರವಾದಂಥ ಭೂಮಿ. ಕಾರಣ, ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ ಇಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನವನ್ನು ನೆರವೇರಿಸಿ ಇದೇ ಭೂಮಿ ಮೇಲೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು. ನಾನು ಅದೇ ಸ್ಥಾನದಲ್ಲಿ ನೀವೆಲ್ಲರೂ ಸೇರಿ, ಸೋನಿಯಾ ಗಾಂಧಿ ಅವರು ಸೇರಿ, ರಾಹುಲ್ ಗಾಂಧೀಜಿ ಅವರು ಸೇರಿ ಮತ್ತು ನೀವೆಲ್ಲ ಡೆಲಿಗೇಟ್ ಸೇರಿ ನನಗೆ ಆ ಸ್ಥಾನದಲ್ಲಿ ಕೂಡಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ವಂದಿಸ್ತೇನೆ. ಇದು ಗಾಂಧೀಜಿ ಅವರು ಕೊಟ್ಟಂತ ಮಂತ್ರ. ಬೆಳಗಾವಿನಿಂದ ಒಂದು ಮಾತನ್ನ ಆ ಕಾಲದಲ್ಲಿ 1924ರಲ್ಲಿ ಒಂದು ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿ ಗುರಿ ಏನು, ಕಾಂಗ್ರೆಸ್ ಪಾರ್ಟಿ ಏನು ಧ್ಯೇಯ ಧೋರಣೆಯನ್ನ ಇಟ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಮಾತು ಅವರು ಹಿಂದಿಯಲ್ಲಿ ಹೇಳಿದರು. मैं ऐसे भारत के निर्माण के लिए कोशिश करूंगा जिसमें गरीब से गरीब आदमी भी महसूस करेंगे कि ये देश उनका है. इसमें उनकी आवाज का महत्व होगा. जहां ऊंच नीच का भेदभाव नहीं होगा तथा स्त्रियों को भी वही अधिकार मिलेंगे जो पुरुषों को प्राप्त होगा. ಈ ಘೋಷಣೆಯನ್ನ ಗಾಂಧೀಜಿ ಈ ನೆಲದ ಮೇಲೆ ಮಾಡಿದ್ದಾರೆ 1924ರಲ್ಲಿ. ಆ ಕನಸನ್ನ ನನಸು ಮಾಡಿದಂತ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಕೂಡ ಇಲ್ಲೇ ಜನರಲ್ ಸೆಕ್ರೆಟರಿ ಆಗಿ ಗಾಂಧೀಜಿ ಅವರು ಅವರಿಗೆ ನಾಮಿನೇಟ್ ಮಾಡಿದರು. ಇಂಥ ಒಂದು ಪವಿತ್ರ ಭೂಮಿ ಇದೆ. ಇಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಬಹಳಷ್ಟು ಶಕ್ತಿಶಾಲಿ ಜಿಲ್ಲೆ ಆಗಿತ್ತು. ನಾವು ಯಾವಾಗಲೂ 18 ಸೀಟ್ನಲ್ಲಿ 15, 16 ಗೆಲ್ತಿದ್ದೇವೆ. ಆದರೆ ಇವತ್ತು ಕೂಡ ಆ ಪರಿಸ್ಥಿತಿ ಇದೆ. ಅದಕ್ಕಾಗಿ ನನಗೆ ಅನಿಸ್ತಾ ಇದೆ
ನಿಮಗೆಲ್ಲ ನೋಡಿದ ಮೇಲೆ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುಖಂಡರುಗಳ ಒಕ್ಕಟ್ಟನ್ನು ನೋಡಿದ ಮೇಲೆ ಖಂಡಿತವಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ 18ಕ್ಕೆ 18 ಸೀಟು ನೀವು ಇಲ್ಲಿ ತರ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಇದೇನು ಬಹಳ ದೊಡ್ಡದಲ್ಲ, ಅನೇಕ ಸಾರಿ ಬಂದಿದೆ. ಈ ಸಾರಿನೂ ಕೂಡ ವಾತಾವರಣ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಸರ್ಕಾರ 40% ಕಮಿಷನ್ ಸರ್ಕಾರ. ಯಾವ ಕಾಲದಲ್ಲೂ ಇಷ್ಟೊಂದು ಕರಪ್ಷನ್ ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. ಅವರು ಯಾರೇ ಮುಖ್ಯಮಂತ್ರಿ ಇರಬಹುದು, ಆದರೆ ಈಗ ವಾಜಪೇಯಿ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ 40% ಕರಪ್ಷನ್ ಇದೆ, ಕೊಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ದು? ಕಾಂಟ್ರಾಕ್ಟರ್ ಹೇಳಿದ್ದು. ನಾವು ಹೇಳೋದಲ್ಲ, ನಾವು ಹೇಳಿದ್ರೆ ಟೀಕೆ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಯಾರು ಅನುಭವಿಸ್ತಾ ಇದ್ದಾರೋ, ಯಾವ ಕಾಂಟ್ರಾಕ್ಟರ್ಗಳು ಈ ಮಾತು ಹೇಳ್ತಾ ಇದ್ದಾರೋ ಅವರು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ. ಮೋದಿ ಅವರ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ, ಶಾಕ್ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ, ಯಾವಾಗ ಕಾಂಟ್ರಾಕ್ಟರ್ ಕಂಪ್ಲೇಂಟ್ ಮಾಡ್ತಾರೆ ಆ ಕಂಪ್ಲೇಂಟ್ ವೆರಿಫೈ ಮಾಡಕ್ಕೆ ಶಾ ಅವರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ನೀವು ರಾಹುಲ್ ಗಾಂಧಿ ಅವರು ಪಾದಯಾತ್ರ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೆ ಅವರಿಗೆ ಭೇಟಿಯಾದಂಥ ಜನರಿಗೆ ಮಾತಾಡಿಸಿ, ರೈತರಿರ್ಬೋದು, ಬಡವರಿರ್ಬೋದು, ಕೂಲಿಕಾರರಿರ್ಬೋದು, ಮಕ್ಕಳಿರ್ಬೋದು, ಮುದುಕರಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಎಲ್ಲರನ್ನ ಮಾತಾಡಿಸ್ಕೊಂಡು ಅವರ ಗೋಳನ್ನು ಕೇಳಿಕೊಂಡು ಸುಮಾರು 4,000 ಕಿಲೋಮೀಟರ್ ಅವರು ಪಾದಯಾತ್ರೆ ಮಾಡಿದ್ರು. ಆವಾಗ ಅವರಿಗೆ ಹೇಳಿದಂಥ ಮಾತನ್ನ ಜಮ್ಮು ಕಾಶ್ಮೀರ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರು 46 ದಿವಸದ ಹಿಂದೆ ಹೇಳಿದ್ದ ಮಾತನ್ನ ಇವತ್ತು ಪೊಲೀಸರು ದಿಲ್ಲಿಯಲ್ಲಿ ಬಂದು ಅವ್ರ ಮನೆ ಬಾಗಿಲು ಬಲ್ಲಿ ನಿಂತು ಅವ್ರಿಗೆ ಕೇಳ್ತಾರೆ, ನೀವು ಪ್ರೂಫ್ ಕೊಡ್ರಿ, ಯಾ ಹೆಣ್ಣುಮಗಳು ಹೋಗಿ ನಿಮ್ಗೆ ಹಿಂಗೆ ಹೇಳಿದ್ರು ರೇಪ್ ಆಗಿದೆ ಅಂತ, ನನಗೆ ಹರಾಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಪ್ರೂಫ್ ಕೊಡಿ ಅಂತ ಹೇಳಿ ಅವ್ರ ಹತ್ರ ಬಂದರು. ಮಾರಾಯರೇ, ಇಲ್ಲಿ ಕಾಂಟ್ರಾಕ್ಟರ್ ಪ್ರೂಫ್ ಕೊಟ್ಟಿದ್ದಾರೆ. ಶಾ ಮತ್ತು ಮೋದಿ ಅವರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ನಿಮಗೆ ಪ್ರೂಫ್ ಕೊಟ್ಟರೆ ನೀವು ಎನ್ಕ್ವೈರಿ ಮಾಡ್ತಾ ಇಲ್ಲ. ಇಲ್ಲಿನ ಸರ್ಕಾರದ್ದು ಲಂಚ ಹೊಡಿತಾ ಇದ್ದಾರೆ. 40% ಅವರಿಗೆ, 60% ನಿಮಗೆ. ಮತ್ತೆ ಕೆಲಸ ಏನು ಮಾಡೋದಪ್ಪ? ಸುಣ್ಣ ಏನು ಬೆಳೆಯೋದಪ್ಪ? ರೋಡ್ ಏನು ಮಾಡೋದು? ಅಂದ್ರೆ 100% ಕರಪ್ಷನ್. ಅಂದ್ರೆ ಅದಕ್ಕೇನು ಒಂದು ಅವ್ರು ಕೆಲಸ ಮಾಡ್ತಾರಂದ್ರೆ 100 ರೂಪಾಯಿ ಕೆಲಸ ಇದ್ರೆ 200 ರೂಪಾಯಿ ಎಸ್ಟಿಮೇಟ್ ಮಾಡೋದು. ಆ 200 ರೂಪಾಯಿ ಎಸ್ಟಿಮೇಟ್ ಮಾಡಿ ಅದ್ರಾಗ 40 ಇವರಿಗೆ, 60 ಅವ್ರ ಪಾರ್ಟಿಗೆ. ಇದು ಪ್ರೂಫ್ ಅಂತೂ ಅವರೇ ಹೇಳಿದ್ದಾರೆ, ನಾವು ಹೇಳಿಲ್ಲ. ಜನ ಹೇಳ್ತಾ ಇದ್ದಾರೆ. ಮೊದಲು ಅದರ ಎನ್ಕ್ವೈರಿ ಮಾಡಿ, ಆಮೇಲೆ ರಾಹುಲ್ ಗಾಂಧಿಗೆ ಮನೆ ಬನ್ನಿ ಕೇಳಕ್ಕೆ. ಆದರೆ ಇವರೆಲ್ಲ ಆ ಕೆಲಸ ಮಾಡಲ್ಲ. ಇದೇ ಶಾ ಆಸಾಂನಲ್ಲಿ ಹೋದ. ನಮ್ಮ ಹಿಂದಿನ ಅಲ್ಲಿ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮತ್ತು ಬೇರೆಯವ್ರನ್ನ ಮೇಘಾಲಯದಲ್ಲಿ ಬೇರೆ ಕಡೆ ಹೋದ. ಹೋಗಿ ಹೇಳ್ದ, ಈ ಅಲ್ಲಿನ ಮುಖ್ಯಮಂತ್ರಿಗಳು ಬಹಳ ಕರಪ್ಟರ ಅಂತ ಹೇಳ್ದ. ಅಲ್ಲಿ ಕರಪ್ಟರ ಅಂತ ಅವನೇ ಹೇಳ್ದ. ಮತ್ತೆ ನೀ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಕರಪ್ಟ್ ಇದ್ದಾರೆ ಅಂತ ನೀನೇ ಹೇಳೋದು, ನೀನು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ಇಲ್ಲಿ ಬೆಂಗಳೂರಿಗೆ ಬಂದು, ಬೆಲ್ಗಾಂಗೆ ಬಂದು ಮೋದಿ ಅವರು ಹೇಳಿದ್ರು ನನ್ನ ಬಗ್ಗೆ. ನಿಮಗೆ ಗೊತ್ತಿದೆ, ಪಾಪ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಆದರೆ ರಿಮೋಟ್ ಕಂಟ್ರೋಲು ಬೇರೆಯವ್ರ ಹತ್ರ ಇದೆ ಅಂತ. ಹೌದಪ್ಪ, ನನ್ನ ರಿಮೋಟ್ ಕಂಟ್ರೋಲು ಬೇರೆಯವ್ರ ಹತ್ರ ಇದೆ.
ನಡ್ಡನ್ ರಿಮೋಟ್ ಕಂಟ್ರೋಲ್ ಎಲ್ಲಿದೆ? ನಡ್ಡಾ ಯಾರು ರಿಮೋಟ್ ಕಂಟ್ರೋಲ್ ಮೇಲೆ ಮಾತಾಡ್ತಾರೆ? ನಿಂಬಲ್ಲಿಂದ ಹುಳುಕು ಹೊರಗೆ ನಾವು ತೆಗಿಬೇಕಾದ್ರೆ ನೂರಾರಿವೆ. ನಮಗೆ ನೀವು ಮಾತಾಡೋಷ್ಟು ಧೈರ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಹಾಕಿದ್ರು ಅದಾನಿ ಮೇಲೆ. ಅವು ಪ್ರಶ್ನೆ ಹಾಕಿದ್ಕು ಒಂದೂ ಉತ್ತರ ಕೊಡಲಿಲ್ಲ. ಅದನ್ನ ಏನ್ ಮಾಡಿಬಿಟ್ರು ಅವರು? ಅವ್ರ ಭಾಷಣನೇ ತೆಗೆದುಬಿಟ್ರು, ನನ್ನ ಭಾಷಣ ತೆಗೆದುಬಿಟ್ರು. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪ? ಈ ದೇಶದಲ್ಲಿ ಇನ್ನೂ ಜಾತೀಯತೆ ಇದೆ ಅಂತ ಹೇಳಿದ್ರೆ ಅದು ತಪ್ಪ? ಇನ್ನೂ ಈ ದೇಶದಲ್ಲಿ ಹರಿಜನ್ ಗಿರಿಜನರಿಗೆ ಅಸ್ಪೃಶ್ಯರಿಗೆ ಮಾನವತೆ ದೃಷ್ಟಿಯಿಂದ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ತಪ್ಪ? ನಮಗೆ ನೀವು ಸತ್ಯವನ್ನ ಹೇಳಿಕೊಡೋದಿಲ್ಲ, ಆದರೆ ನೀವು ಅಸತ್ಯವನ್ನ 100 ಸಾರಿ ನುಡಿತಾ ಇದ್ರಿ. ಬರೇ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ರಿ. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ನಿಮ್ಮ ಮಾತು ನಿಮಗೆ ಮಾತಾಡದೆ, ಇದು ರಾಣಿ ಕಿತ್ತೂರು ಚೆನ್ನಮ್ಮನ ಊರು, ಇದು ಸಂಗೊಳ್ಳಿ ರಾಯಣ್ಣನ ಊರು, ಇದು ಬೆಳವಾಡಿ ಮಲ್ಲಮ್ಮನ ಊರು. ಈ ಭಾಗದಲ್ಲಿ ವೀರರಿದ್ದಾರೆ, ಶೂರರಿದ್ದಾರೆ. ಇವರಿಗೆ ಬಿಜೆಪಿ ಸರ್ಕಾರ ಎಂದೂ ಮಣಿಸಕ್ಕಾಗೋದಿಲ್ಲ, ಹೆದರ್ಸಕ್ಕಾಗೋದಿಲ್ಲ. ನಿಮ್ ಇಡಿ ಮಣಿಸಲ್ಲ, CBI ಮಣಿಸಲ್ಲ, ನಿಮ್ CVCನೂ ಮಣಿಸಲ್ಲ. ಅದಕ್ಕೆ ನಾವು ಹೆದರೋರು ಇಲ್ಲ. ರಾಹುಲ್ ಗಾಂಧಿ ಅಂತೂ ಎಂದೂ ಹೆದರಿಲ್ಲ, ಹೆದರೋದು ಇಲ್ಲ. ಸತ್ಯವನ್ನ ಹೇಳ್ತಕ್ಕಂಥ ಗುಣ ಅವ್ರದ್ದಾಗಿದೆ. ಅದಕ್ಕಾಗಿ ಇಂಥ ವ್ಯಕ್ತಿಗೆ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ. ಕೊಡ್ಲಿ, ಎಷ್ಟು ದಿವಸ ಕೊಡ್ತಾರೆ, ಏನ್ ಮಾಡ್ತಾರೋ ನೋಡೋಣ. ಏನ್ ಜೈಲಿಗೆ ಹಾಕ್ತಾರೋ, ಏನು ಅವ್ರಿಗೆ ತೆಗಿತಾರೋ, ನಾವೆಲ್ಲಕ್ಕೂ ಸಿದ್ಧಿದ್ದೇವೆ. ಅದಕ್ಕೆ ಒಂದು ಉರ್ದುದಲ್ಲಿ ಹೇಳಿಕೆ ಇದೆ, ಮೋದಿಜಿ आप कोशिश करो हमें मट्टी में दबाने की, मोदी जी खूब कोशिश करो हमें मट्टी में दबाने की, लेकिन हम बीज है बार बार उगते रहते हैं. ನಾವು ಬೀಜ ಇದ್ದೇವೆ, ನೀ ಮಣ್ಣಲ್ಲಿ ಬೀಜ ಹಿಂಗ್ ಹಾಕಿ ಅದಕ್ಕೆ ತುಳಿದ್ರೆ ಅದು ಮತ್ತೆ ಬರ್ತದೆ, ಮೇಲೆ ಬರ್ತದೋ ಇಲ್ಲೋ? ಅದಕ್ಕೆ ನಮ್ಮ ಗುಣ ಏನಿದೆ, ನೀವು ಮಣ್ಣಲ್ಲಿ ನಮಗೆ ಎಷ್ಟೊಂದು ಒಳಗೆ ಹಾಕಿದ್ರೂ ಕೂಡ ನಾವು ಮ್ಯಾಲೆ ಬರ್ತಾ ಇರ್ತೇವೆ. ಅದಕ್ಕೆ ನಮ್ಮ ಪಾರ್ಟಿಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರು ಬಹಳಷ್ಟು ಕಷ್ಟಪಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಪಾದಯಾತ್ರೆ ಮಾಡಿದ್ದಾರೆ, ಸಾಕಷ್ಟು ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಅವರಿಗೆ ಶಕ್ತಿ ಕೊಡ್ತಕ್ಕಂಥದ್ದು. ಮತ್ತು ನಮ್ಮ ಪಕ್ಷದವರು ಈಗಾಗಲೇ 3 ಘೋಷಣೆ ಮಾಡಿದ್ದಾರೆ. ಅದು ಗೃಹಲಕ್ಷ್ಮಿ, ಆಮೇಲೆ ಜ್ಯೋತಿ ಯೋಜನೆ, ಆಮೇಲೆ ಗೃಹ ಜ್ಯೋತಿ, ಇನ್ನೊಂದಲ್ಲ ಅನ್ನಭಾಗ್ಯ. ಈ 3 ಯೋಜನೆ ಅಲ್ಲದೆ ಇನ್ನು 2 ಯೋಜನೆ ಈ ಘೋಷಣೆ ಮಾಡಿದ್ದಾರೆ. ಯುವಕರಿಗಾಗಿ 4ನೇ ಯೋಜನೆ, ಅಲ್ಲೂ ಕೂಡ ಗ್ರಾಜ್ಯುಯೇಟ್ಗಳಿಗೆ ಸ್ಟೈಫಂಡ್ ಕೊಡ್ತಕ್ಕಂಥದ್ದು. ಎಲ್ಲಿವರೆಗೆ 1 ವರ್ಷ 2 ವರ್ಷ ಅವ್ರಿಗೆ ನೌಕರಿ ಸಿಗಲಿಲ್ಲ ಅಂದರೆ ಅವರಿಗೆ ಇವತ್ತು 2,000 ರೂಪಾಯಿ, 1,500 ರೂಪಾಯಿ ಕೊಡ್ತಕ್ಕಂಥ ಒಂದು ಭರವಸೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಯುವಕರಿಗೆ ನಾನು ಕೇಳ್ಕೊಳ್ತೇನೆ, ದಯವಿಟ್ಟು ನೀವೆಲ್ಲರೂ ಒಕ್ಕಟ್ಟಾಗಿ ಈ ಸಾರಿ ಕಾಂಗ್ರೆಸ್ ಪಾರ್ಟಿಗೆ ಆರಿಸ್ತಾನೆ. 3,000 ನಮ್ಮ ಅಧ್ಯಕ್ಷರು 1,000 ಬಡಾಯಿಸ್ಬಿಟ್ರು, 3,000 ರೂಪಾಯಿ ಮತ್ತು 1,500 ಡಿಪ್ಲೊಮಾ ಹೋಲ್ಡರ್ಗಳಿಗೆ. ಸೊ ಅದಕ್ಕಾಗಿ ಈ ಹಣ ಇವತ್ತು, ಯಾಕಂದ್ರೆ ಯುವಕರುಗಳಿಗೆ
ನೌಕರಿಗಳೇ ಇಲ್ಲ. ಇವತ್ತು ಸರ್ಕಾರದಲ್ಲಿ 50 ಲಕ್ಷ ವೇಕೆನ್ಸಿ ಇವೆ ಸರ್ಕಾರಿ. ಆ 50 ಲಕ್ಷ ಸರ್ಕಾರಿ ವೇಕೆನ್ಸಿನೂ ಅವ್ರು ತುಂಬುತ್ತಾ ಇಲ್ಲ. ಮತ್ತು ವರ್ಷಿಗೆ 2 ಕೋಟಿ ಕೊಡ್ತೀನಂದ್ರು. ಅವು 18 ಕೋಟಿ ನೌಕರಿ ಎಲ್ಲಿ ಹೋದ್ವು ಅದು ಗೊತ್ತಿಲ್ಲ. ಇಲ್ಲಿ ರಾಜ್ಯದಲ್ಲಿ 2,25,000 ವೇಕೆನ್ಸಿ ಇವೆ, ಅವು ತುಂಬುತ್ತಾ ಇಲ್ಲ. ನಮ್ಮ ಸರ್ಕಾರ ಬಂದರೆ ಕೇವಲ 1.5 ವರ್ಷದಲ್ಲಿ ಆ 2.5 ಲಕ್ಷ ನೌಕರಿಯನ್ನ ಯುವಕರಿಗೆ ಕೊಡ್ತೇವೆ. ಇದು ನಮ್ಮ ಹೇಳಿಕೆ. ಅದಕ್ಕಿಷ್ಟು ಹೇಳಿ ನಾನು ರಾಹುಲ್ ಗಾಂಧೀಜಿಯವರಿಗೆ ಅನುವು ಮಾಡಿಕೊಡ್ತೇನೆ. ಮುಂದೆ ಅವರು ತಮ್ಮ ಮಾತನ್ನ ನಿಮ್ಮ ಮುಂದೆ ಇಡಲಿ ಅಂತ ಹೇಳಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಸ್ವಲ್ಪ ಜೋರಾಗಿ ಕೂಗಿ ನೀವೆಲ್ಲರೂ ಜೈ ಹಿಂದ್. ನೋಡಿ, ಆ ಕಡೆ ಸೌಂಡ್ ಬರ್ತಾ ಇಲ್ಲ, ಈ ಕಡೆ ಬರ್ತಾ ಇಲ್ಲ. ನಿಮಗೆ ಬೇಕಾಗಿಲ್ಲ ಜೈ ಹಿಂದ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಎಲ್ಲರಿಗೆ ನಮಸ್ಕಾರ, ಧನ್ಯವಾದಗಳು. आपके ओजस्वी विचारों के लिए हमारे मार्गदर्शन आदरणीय खड़गे साहब का बहुत बहुत धन्यवाद। दोस्तों, अब वो घड़ी आ गई, एक ऐसा शख्स जो 3,570 किलोमीटर इस देश की सड़कों पर कन्याकुमारी से कश्मीर तक बेरोजगारी के खिलाफ लड़ाई छेड़ते हुए चला। एक ऐसा शख्स जिसने ना तूफान देखा, ना सर्दी, ना बारिश, इस देश में चारों तरफ फैली महंगाई के खिलाफ चला। इस देश में कंसंट्रेशन ऑफ वेल्थ के खिलाफ चले, इस देश में नफरत के माहौल के खिलाफ चले। वो कौन है? वो हम सबके नेता राहुल गांधी हैं, जिन्होंने एक बलबला तैयार कर दिया। नारा लगाइए, जोड़ो जोड़ो, जोड़ो जोड़ो। आदरणीय राहुल गांधी जी। मल्लिकार्जुन खड़गे जी, केसी वेणुगोपाल जी, रणदीप सुरजेवाला जी, डीके शिव कुमार जी, सिद्धरमैया जी, स्टेज पे कांग्रेस पार्टी के वरिष्ठ नेता, कर्नाटका के युवा भाइयों और बहनों, प्रेस के हमारे मित्रों, आप सबका यहां बहुत बहुत स्वागत, नमस्कार। कुछ महीने पहले कर्नाटक से भारत जोड़ो यात्रा निकली थी और आपने, कर्नाटका के सब लोगों ने, युवाओं ने, बुजुर्गों ने, माताओं बहनों ने इस यात्रा का पूरा का पूरा समर्थन किया। आपने अपनी पूरी शक्ति इस यात्रा में डाली और यात्रा को आपने सफल बनाया। मैं दिल से आप सबका इसके लिए धन्यवाद करना चाहता हूं। यात्रा ने पूरे देश में एक मैसेज दिया कि ये देश सबका है, 2-3 चुने हुए लोगों का नहीं है, अदानी जी का नहीं है। ये देश
किसानों का, मजदूरों का, गरीबों का, युवाओं का देश है। और आपने देखा होगा कि यात्रा में कोई बड़ा सा रथ नहीं था, सब लोग एक साथ चले, नफरत नहीं थी, हिंसा नहीं थी, भाईचारा था, एक दूसरे की इज्जत थी। तो ये यात्रा ने देश को भाईचारे का मैसेज दिया और हर प्रदेश में जो रिस्पांस हमें कर्नाटक में मिला, वैसा ही रिस्पांस हर प्रदेश में मिला। कर्नाटक में, केरल में, महाराष्ट्र में, राजस्थान में, हरियाणा, दिल्ली, पंजाब, हिमाचल, जम्मू कश्मीर, हर प्रदेश के जनता ने कहा कि हम भारत जोड़ो यात्रा के साथ मिलना चाहते हैं, हम एक साथ मोहब्बत से रहना चाहते हैं, हम नफरत नहीं चाहते हैं। लाखों लोगों ने नफरत के बाजार में मोहब्बत की दुकानें खोली और यही हमारा हिंदुस्तान है। यात्रा में बहुत लोगों से बात हुई। कर्नाटक के युवाओं ने हमें 2-3 मैसेज दिए और मैं आज इस स्टेज से वो मैसेज दोहराना चाहता हूं। सबसे पहले युवाओं ने कहा कि इस प्रदेश में युवाओं को रोजगार नहीं मिल सकता। चाहे कोई भी डिग्री ले लो, किसी भी कॉलेज में पढ़ के निकल लो, कर्नाटक की सरकार कर्नाटक में युवाओं को रोजगार नहीं दे पा रही है। यह पहला मैसेज था और यह सिर्फ एक युवा ने नहीं कहा, यह कर्नाटक के लाखों युवाओं ने हर रोज मैसेज दिया। दूसरा मैसेज सिर्फ युवाओं ने नहीं, सब लोगों ने कहा कि कर्नाटक की सरकार देश में सबसे भ्रष्ट सरकार है, 40% की सरकार है और इस सरकार में अगर कुछ भी करवाना हो तो 40% कमीशन देना पड़ता है। आप ही ने मुझे बताया कि कॉन्ट्रैक्टर्स एसोसिएशन ने और स्कूल मैनेजमेंट एसोसिएशन ने हिंदुस्तान के प्रधानमंत्री को चिट्ठी लिखी कि कर्नाटक में 40% कमीशन लिया जा रहा है। हिंदुस्तान के प्रधानमंत्री ने उनकी चिट्ठी का जवाब आज तक नहीं दिया है। आज तक कॉन्ट्रैक्टर्स एसोसिएशन और स्कूल मैनेजमेंट एसोसिएशन की चिट्ठी का जवाब हिंदुस्तान के प्रधानमंत्री ने नहीं दिया। मैसूर सैंडल सोप कॉर्पोरेशन में करप्शन स्कैंडल होता है, एमएलए के बेटे को पकड़ा जाता है, 8 करोड़ रुपए लिए, कोई कार्रवाई नहीं होती, सरकार उसकी रक्षा करती है। जॉब स्कैम हुआ, पीएसआई स्कैम हुआ, 80 लाख रुपए का ब्राइब की रिश्वत, असिस्टेंट प्रोफेसर जॉब स्कैम, असिस्टेंट इंजीनियर जॉब स्कैम, लिस्ट लगी हुई है। सबसे भ्रष्ट सरकार, देश में सबसे भ्रष्ट सरकार कर्नाटका की सरकार है। और ये मैं नहीं कह रहा हूं,
ये हजारों युवाओं ने कर्नाटका की सड़कों पे भारत जोड़ो के समय, भारत जोड़ो यात्रा के समय मुझे बताया है भ्रष्टाचार क्यों हो रहा है। क्योंकि पूरा का पूरा फायदा चुने हुए लोगों को, 2-3 लोगों को होता है। दिल्ली में पार्लियामेंट हाउस में मैंने अदानी जी के बारे में भाषण दिया कि हिंदुस्तान में सारे के सारे बिजनेस, सारी की सारी इंडस्ट्रीज उनके हवाले की जा रही हैं, उनको दी जा रही हैं। चाहे वो एयरपोर्ट हो, पोर्ट्स हो, सड़कें हो, सारी की सारी चीजें अदानी जी को दी जा रही हैं। और यही यहां हो रहा है। चुने हुए लोगों को, जो बीजेपी की सरकार के मित्र हैं, जिनका रिश्ता है, पूरा का पूरा फायदा उनको दिया जाता है। और इसके कारण प्रदेश में जबरदस्त भ्रष्टाचार बढ़ रहा है। मैंने कहा कि युवाओं ने मैसेज दिया था कि उनको रोजगार नहीं मिलता, तो आज कांग्रेस पार्टी ने उन सब युवाओं को जवाब दिया है। जवाब क्या दिया कि 3,000 रुपए हर महीने हर ग्रेजुएट को 2 साल के लिए कांग्रेस पार्टी देगी। 1,500 रुपए हर महीने डिप्लोमा होल्डर्स को 2 साल के लिए देगी। क्योंकि हम आपकी कठिनाई समझते हैं, आपकी मुश्किल समझते हैं। हम जानते हैं कि बीजेपी की सरकार आपको रोजगार नहीं दे पा रही है, आपको कष्ट हो रहा है, आपको मुश्किल हो रही है। इसलिए हमने ये आपके लिए कदम उठाया है। 3,000 रुपए हर महीने ग्रेजुएट्स के लिए, 1,500 रुपए हर महीने डिप्लोमा होल्डर्स के लिए, 2 साल के लिए। और हम वहां नहीं रुकेंगे, हम वहां नहीं रुकेंगे। 10 लाख युवाओं को कांग्रेस पार्टी की सरकार 5 साल के अंदर इस स्टेट में रोजगार दिखा के देगी। और 2.5 लाख जो सरकारी वैकेंसीज हैं उनको हम पूरा करके भर के कर्नाटक के युवाओं को दिलवाएंगे। यात्रा में महिलाओं ने अपनी कठिनाइयों के बारे में बोला। हमने पहले अनाउंस किया है कि 2,000 रुपए हर महीने हम कर्नाटक की महिलाओं को गृह लक्ष्मी स्कीम में दिलवाएंगे। और अन्नभाग्य स्कीम में 10 केजी चावल हर बीपीएल परिवार को कांग्रेस पार्टी दिलवाएगी। और गृह ज्योति स्कीम 2,000 यूनिट मुफ्त में बिजली कांग्रेस पार्टी देने वाली है। तो ये हमारे वायदे हैं। एक और बात उठी थी, यात्रा में उठी थी, जो वायदा सरकार ने किया है एससी रिजर्वेशन को 15% से 17%, एसटी रिजर्वेशन को 3% से 7% जो बढ़ाने का वायदा है, उसको एकदम सरकार को पूरा करना चाहिए। तो ये हमारा मैसेज है। हम एक साथ चुनाव लड़ेंगे। कांग्रेस के सब नेता एक साथ लड़ेंगे और ये जो चुनाव है ये कांग्रेस पार्टी स्वीप करके दिखाएगी। क्यों? क्योंकि बीजेपी की सरकार 40% वाली सरकार है, कमीशन की सरकार है और कर्नाटका की जनता इस सरकार को हटाना चाहती है, परे करना चाहती है।
और गरीबों की, कमजोरों की, आम आदमी, छोटे व्यापारियों की सरकार बनाना चाहती है। मैंने कहा है, कर्नाटक के नेताओं से कहा है, कर्नाटक के चुनाव में जहां भी मेरी जरूरत पड़ेगी, जिस डिस्ट्रिक्ट में आप चाहते हो मैं जाने को तैयार हूं। बीजेपी को हम मिलकर हराएंगे। भारी बहुमत से कांग्रेस पार्टी को यहां चुनाव जिताएंगे। आप सबका दिल से बहुत बहुत धन्यवाद। नमस्कार, जय हिंद। बोलो ರಾಹುಲ್ ಗಾಂಧಿ ಕಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಸೇವಾದಳದವರು ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರ ಯುವಕರ ಆಶಾ ಕಿರಣರಾಗಿರುವಂತ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವಾಗ ಸೇವಾದಳದಿಂದ ರಾಷ್ಟ್ರಗೀತೆ ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. सभा कक्ष सावधान, राष्ट्रगान शुरू करेंगे। जनगण मन अधिनायक जय हे भारत भाग्य दाता, पंजाब सिंध गुजरात मराठा द्राविड उत्कल वंग, विंध्य हिमाचल यमुना गंगा उज्जल जलसित अंग, तव शुभ नामे जागे तव शुभ आशीष मागे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे। आजाद हिंद जिंदाबाद, कौमी नारा वंदे मातरम। धन्यवाद। ಫೋನ್ ಎಲ್ಲ ಕಳೆದು ಸಾಹೇಬ್ರದು ಯಾರು ನಿಮಗೆ ಸಾಹೇಬ್ರು ಹೇಳಿದ ಸದಾನಂದ ಹೇಳಿದ್ದು ಯಾರ ಕೈಯಲ್ಲಿ ಕೊಟ್ಟಿರ್ತಾರೆ, ಯಾರ ಕೈಯಲ್ಲಿ ಕೊಟ್ಟಿರ್ತಾರೆ.